Hello students, welcome to the Number Law Excellence IAS Academy. I am Rashmi, UPSC educator, and currently we are seeing the several issues regarding the remittance and also the issues relating to the POCSO Act, the judgment given by the Supreme Court. ಇದೆಲ್ಲವನ್ನ ಕೂಡ ಎಲ್ಲ issuesಗಳನ್ನ ನೋಡೋಣ. And there are several articles regarding the financial sector reforms which are the financial sector reforms. ಇನ್ನೂ ಯಾವ್ಯಾವುದು ಜಾಸ್ತಿ ಆಗಬೇಕು ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಎಲ್ಲಿ ಒಂದು ಇಂಡಿಯಾ ಇನ್ನೂ ಕೂಡ ಡೆವಲಪಿಂಗ್ನಲ್ಲಿ ಇನ್ನೂ ಸ್ವಲ್ಪ ಹಿಂದೆ ಉಳಿತಾ ಇದೆ ಅಂತ ಲೆಟ್ ಅಸ್ ಸಿ ದ್ಯಾಟ್ ಆಲ್ಸೋ. ದೀಸ್ ಆರ್ ದ ವೇರಿಯಸ್ ಆರ್ಟಿಕಲ್ಸ್ ಫಾರ್ ಯೋರ್ ಎಕ್ಸಾಮ್ಸ್. ತುಂಬ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳಿವೆಲ್ಲವೂ ಕೂಡ. ಓಕೆ, ಲೆಟ್ ಅಸ್ ಸಿ ಈಚ್ ಒನ್. ಫಸ್ಟ್ಲಿ let us see regarding the front page article, that is IIP growth at 8-month low of 2.7% in April. Since from August ಹೋದ ವರ್ಷ 2024 ಆಗಸ್ಟ್ ಇಂದ ಇವತ್ತು ಏನಂದ್ರೆ ಈ ಒಂದು ಮೇನಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ IIP ಗ್ರೋತ್ ತುಂಬಾ ಕಡಿಮೆ ಆಗ್ತಾ ಇದೆ. and what is the reason for that? Okay, let us analyze this article. Firstly, we should know what is this IIP. IIP ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ. What is the full form of IIP? This is the full form, that is Index of Industrial Production. Index of Industrial Production, where there are different types of manufacturing sectors are already there in India. ಮೈನಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ನೀಸ್ಗಳಾಗಿರ್ಬೋದು, ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಸ್ಗಳಾಗಿರ್ಬೋದು, ಡ್ಯೂರೇಬಲ್ ಆ್ಯಂಡ್ ನಾನ್ ಡ್ಯೂರೇಬಲ್ ಗೂಡ್ಸ್ಗಳಾಗಿರ್ಬೋದು. ಇದು ಎಲ್ಲದೂ ಕೂಡ ಎಷ್ಟು ಗ್ರೋತ್ ಎಕಾನಮಿ ಸ್ಲೋ ಡೌನ್ ಆಗ್ತಾ ಇದೆ ಮತ್ತು ಎಷ್ಟು ಸ್ಪೈಕ್ ಆಗ್ತಾ ಇದೆ, ದಟ್ ಈಸ್ ವಾಟ್ ವಿ ವಿಲ್ ಅನಲೈಸ್ ನೌ. ಸಿ ದಿಸ್ IIP, ಇಟ್ ಮೆಷರ್ಸ್ ದಿ ಶಾರ್ಟ್ ಟರ್ಮ್, ಇಟ್ ಮೆಷರ್ಸ್ ದಿ ಶಾರ್ಟ್ ಟರ್ಮ್ ವಾಲ್ಯೂಮ್ ಚೇಂಜಸ್ in industrial output. Very important. This is not the long term. See here, this IIP will be given the report on monthly basis. ಈ ಮಂತ್ಲಿ ಬೇಸಿಸ್ನಲ್ಲಿ ಈ ರಿಪೋರ್ಟನ್ನು ಬಿಡುಗಡೆ ಮಾಡ್ತದೆ ಆ ರೆಸ್ಪೆಕ್ಟಿವ್ ಒಂದು ಮಿನಿಸ್ಟ್ರಿ. ಲೆಟ್ ಅಸ್ ಸಿ ಅಂಡರ್ ವಿಚ್ ಮಿನಿಸ್ಟ್ರಿ ದಿಸ್ IIP ಕಮ್ಸ್. ಫಸ್ಟ್ಲಿ ಏನಾಗ್ತದೆ, ದಿಸ್ ಈಸ್ ಅ ಶಾರ್ಟ್ ಟರ್ಮ್ ವಾಲ್ಯೂಮ್ ಚೇಂಜ್ ಇನ್ ಇಂಡಸ್ಟ್ರಿಯಲ್ ಔಟ್ಪುಟ್. ಆ ಇಂಡಸ್ಟ್ರಿಯಲ್ ಔಟ್ಪುಟ್ನಲ್ಲಿ ಆ ಗೂಡ್ಸ್ ಆ್ಯಂಡ್ ಸರ್ವಿಸ್ನಲ್ಲಿ ಎಷ್ಟು ಡ್ರಾಪ್ ಡೌನ್ ಆಗ್ತಾ ಇದೆ ಅಥವಾ ಎಷ್ಟು ಗ್ರೋತ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ದ್ಯಾಟ್ ರಿಪೋರ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ ಮಂತ್ಲಿ ಬೇಸಿಸ್. ಆ್ಯಂಡ್ ಎಕ್ಸಾಂಪಲ್, ದಟ್ ಈಸ್ ರಿಗಾರ್ಡಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ಮೈನಿಂಗ್, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಯೂಸಿಂಗ್ ದ ಬೇಸ್ ಇಯರ್. Based on the base year, they will compare with the all the current years and they will give the data of how much growth the IIP has been taken place in India. It tracks the production in factories, mines and also utilities. The components, these are the components, very important. Regarding the mining nalli nodi, it carrying around about the weightage of this much. Mining do istu weightage ide, manufacturing sector nalli istu weightage ide under IIP. Next, electricity nodi, the weightage is around about 8%. This is not the growth. ಇಷ್ಟು ಗ್ರೋತ್ ಅಲ್ಲ, ಅದು ವೇಟೇಜ್. ಓವರ್ ಆಲ್ 100%ನಲ್ಲಿ ಇಷ್ಟು ವೇಟೇಜ್ ಇರ್ತದೆ ಈ ಒಂದು ಡಿಫ್ರೆಂಟ್ ಸೆಕ್ಟರ್ಸ್ಗಳಿಗೆ. ನೆಕ್ಸ್ಟ್, ಯೂಸ್ ಬೇಸ್ಡ್ ನೋಡಿ, ಹಿಯರ್ ದ ಪ್ರೈಮರಿ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಎಲ್ಸ್ ದ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಗೂಡ್ಸ್ಗಳಾಗಿರ್ಬೋದು, ಕನ್ಸ್ಯೂಮರ್ ಡ್ಯೂರಬಲ್ ಆ್ಯಂಡ್ ನಾನ್ ಡ್ಯೂರಬಲ್ ಗೂಡ್ಸ್, ದೀಸ್ ಆರ್ ಆಲ್ ಕ್ಯಾಲ್ಕುಲೇಟೆಡ್ ಫಾರ್ ದಿ IIP ಗ್ರೋತ್. IIP ನಲ್ಲಿ ಇವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡ್ತಾರೆ, ಆಲ್ ದೀಸ್ ಸೆಕ್ಟರ್ಸ್ ಅಂಡ್ ಆಲ್ ದೀಸ್ ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್. ನೆಕ್ಸ್ಟ್, ದಿಸ್ IIP ಹ್ಯಾಸ್ ದ ಡೇಟಾ ವಿಲ್ ಬಿ ರಿಲೀಸ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, MSPI, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅವರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ರಿಲೀಸ್ ದ ಡೇಟಾ ಆಫ್ IIP ಎವ್ರಿ ಮಂತ್. ಮಂತ್ಲಿ ಆ ಒಂದು ರಿಪೋರ್ಟ್ನ ಬಿಡುಗಡೆ ಮಾಡ್ತಾರೆ. ದಿಸ್ ಈಸ್ ರಿಗಾರ್ಡಿಂಗ್ ದ IIP. ನೌ ವಿ ಹ್ಯಾವ್ ಸ್ಟಡಿಡ್ ನ ಸ್ಟ್ಯಾಟಿಕ್ ಪಾರ್ಟ್ ಆಫ್ ದಿ IIP. IIP ಡೆಫಿನೇಷನ್ ಏನು ಆ್ಯಂಡ್ ವಿಚ್ ಆರ್ ದ ಕಾಂಪೋನೆಂಟ್ಸ್ that is used for calculating this IIP. Next, let us see
how it has been, the growth is been slowed down. ಎಷ್ಟು growth slow down ಆಗಿದೆ ಅಂತ let us see here. April 2025 ನಲ್ಲಿ ನೋಡಿ, since from April 2025 the IIP growth fell to 2.7%, and this is the 8-month low since from August 2024. August 2024 ಇಂದ ಈ ಒಂದು ತಿಂಗಳು ಕಂಪೇರ್ ಮಾಡಿದಾಗ the growth is small, that is been slowed down. 2.7% ಕಡಿಮೆ ಆಯಿತು. ಏನಕ್ಕೆ ಕಡಿಮೆ ಆಯಿತು ಅಂದರೆ ದೀಸ್ ಆರ್ ದ ವೇರಿಯಸ್ ರೀಸನ್ಸ್ ಫಾರ್ ದ್ಯಾಟ್. ಯಾವ್ಯಾವೆಲ್ಲ ರೀಸನ್ ಅಂತಂದರೆ ದೇರ್ ವಾಸ್ ಅ ಸ್ಲೋ ಡೌನ್ ಇನ್ ಮೈನಿಂಗ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ನಲ್ಲಿ ನಾವು ಕಡಿಮೆ ಇದ್ದೀವಿ, ಆ್ಯಂಡ್ ಆಲ್ಸೋ ಕನ್ಸ್ಟ್ರಕ್ಷನಲ್ಲಿ ನೋಡಿ, ರಿಗಾರ್ಡಿಂಗ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ಸ್ನಲ್ಲಿನೂ ಕೂಡ ದೇರ್ ಈಸ್ ಅ ಸ್ಲೋ ಡೌನ್. ವೈ? ಬಿಕಾಸ್ ರಾ ಮೆಟೀರಿಯಲ್ಸ್ ಇಂಪೋರ್ಟೇಷನ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ the geological site and also weather, all these are the reasons for there is a slowdown in the construction, and also primary goods and consumers non-durable goods ivellavvu kuda kadime aagta ide. That is why whole IIP has been slowed down. You know already the primary goods galu, essential goods galu anta karitivi, and consumers non-durable goods, all these are used for calculating this IIP. ಇವೆಲ್ಲವೂ ಕೂಡ ಸ್ಲೋ ಡೌನ್ ಆಗಿದೆ. ಆ್ಯಂಡ್ ಲೆಟ್ ಅಸ್ ಸಿ ದ ಸೆಕ್ಟೋರಿಯಲ್ ಗ್ರೋತ್. ಕಡಿಮೆ ಆಗಿದೆನಾ, ಜಾಸ್ತಿ ಆಗಿದೆನಾ, ಯಾವ ಸೆಕ್ಟರ್ನಲ್ಲಿ ಜಾಸ್ತಿ ಆಯಿತು, ಯಾವ ಸೆಕ್ಟರ್ನಲ್ಲಿ ಕಡಿಮೆ ಆಯಿತು ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ಇನ್ ಡೆಪ್ತ್. ಕ್ಯಾಪಿಟಲ್ ಗೂಡ್ಸ್ಗಳು ನೋಡಿ, ಕ್ಯಾಪಿಟಲ್ ಗೂಡ್ಸ್ ಸರ್ಜ್ಡ್ ಬೈ 20.3%, that boosted by electrical and non-electrical machinery, indicating potential investment revival. Okay. That has been surged down by 20.3%. The next is manufacturing. Okay. High on the 3 month ತಗೊಂಡಾಗ that has been growth in the manufacturing sector, 3.4% ಆಗಿದೆ. But consumer durables ನೋಡಿ, that has also been high, accelerated ಅಂದ್ರೆ ಜಾಸ್ತಿ ಆಗಿದೆ. Consumer durables, that is 6.4%. Consumers consumption ಮಾಡುವಂಥ ಗೂಡ್ಸ್ಗಳು ಅಂತ ಕರಿತೀವಿ, ಅದು ಜಾಸ್ತಿ ಆಗಿದೆ. ವೈ? ಬಿಕಾಸ್ ಅದು ಏನಕ್ಕೆ ಜಾಸ್ತಿ ಆಗಿದೆ ಅಂತಂದ್ರೆ ರಾಬಿ ಹಾರ್ವೆಸ್ಟಿಂಗ್, ಹಿಂಗಾರು ಬೆಳೆಗಳು ಅದು ಜಾಸ್ತಿ ಆಗಿದೆ ಒಂದು. ನೆಕ್ಸ್ಟ್ ಮ್ಯಾರೇಜ್ ಸೀಸನ್ ಆ್ಯಂಡ್ ಆಲ್ಸೋ ದ ಆಟೋ ಸೆಕ್ಟರ್ ಗ್ರೋತ್, ಇಷ್ಟು ಆಗಿದ್ದಕ್ಕೆ ಕನ್ಸ್ಯೂಮರ್ ಡ್ಯೂರಬಲ್ಸು ಇಷ್ಟು ಜಾಸ್ತಿ ಆಗಿದೆ, 6.4%. ಆ್ಯಂಡ್ ನಾನ್ ಕನ್ಸ್ಯೂಮಬಲ್ ಲೈಕ್ ಕಸ್ಟಮರ್ ನಾನ್ ಡ್ಯೂರಬಲ್ಸ್ ಶ್ರ್ಯಾಂಕ್, ಎಷ್ಟು ಕಡಿಮೆ ಆಗಿದೆ ಅಂದರೆ 1.7%. ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲಾಗಿದೆ? ಕನ್ಸ್ಯೂಮರ್ಸ್ ನಾನ್ ಡ್ಯೂರಬಲ್ ಅಲ್ಲಿ ಕಡಿಮೆ ಆಗಿದೆ. ಪ್ರೈಮರಿ ಗೂಡ್ಸ್ನಲ್ಲಿ ದಟ್ ಹ್ಯಾಸ್ ಬಿನ್ ಸ್ಲೋ ಡೌನ್ ಬೈ 0.4%. ಮೈನಿಂಗ್ ಆ್ಯಂಡ್ ಕ್ವಾರಿಂಗ್ ನೋಡಿ, ದಟ್ ಈಸ್ ಶ್ರ್ಯಾಂಕ್ ರೌಂಡ್ ಅಬೌಟ್ 0.2%. ಕಡಿಮೆ ಆಗ್ತಾನೆ ಬರ್ತಾ ಇದೆ ಇವಾಗ ಮೈನಿಂಗ್ ಮತ್ತು ಕ್ವಾರಿಂಗ್, ಬಿಕಾಸ್ ಈ ಗೌರ್ಮೆಂಟ್ನವರು ಲೈಸೆನ್ಸನ್ನು ಕೊಡಬೇಕಲ್ವ, ಟೆಂಡರನ್ನು ಕರೆದಿರ್ತಾರೆ, ಆ್ಯಂಡ್ ದ ಗೌರ್ಮೆಂಟ್ ವಿಲ್ ಇಶ್ಯೂ ದ ಟೆಂಡರ್, ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಆಲ್ರೆಡಿ ಏನು ಹೇಳಿರ್ತಾರೆ ಅಂದರೆ ಇಂತಿಷ್ಟೇ ಮೈನಿಂಗ್ ಮಾಡಬೇಕು, ಇಂತಿಷ್ಟೇ ಕ್ವಾರಿಂಗ್ ಮಾಡಬೇಕು ಅಂತೇಳಿ ಆಲ್ರೆಡಿ ಒಂದು ಫಿಕ್ಸ್ ಸೆಟಪ್ ಮಾಡಿರೋ ಕಾರಣದಿಂದ ಏನು ಅಂತಂದರೆ ಅದು ಕೂಡ ಇನ್ನೂ ಕೂಡ ಶ್ರ್ಯಾಂಕ್ ಆಗ್ತಾನೆ ಬರ್ತದೆ, ಬಿಕಾಸ್ ಆಫ್ ಲೆಸ್ ಡಿಮಾಂಡ್. ಮೈನಿಂಗ್ ನೋಡಿ, ಲೆಸ್ ಡಿಮಾಂಡ್ ಇರೋದ್ರಿಂದ ಜಾಸ್ತಿ ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ. ಇನ್ನೊಂದು ಎಲೆಕ್ಟ್ರಿಸಿಟಿ ಸ್ಲೋ ಡೌನ್, ಎಲೆಕ್ಟ್ರಿಸಿಟಿ ಗ್ರೋತ್ ಸ್ಲೋ ಆಗ್ತಾ ಇದೆ. ಎಷ್ಟು ಅಂದರೆ 1.1%. ಅಂದರೆ ಇನ್ನು ಜಾಸ್ತಿ ಎಲೆಕ್ಟ್ರಿಸಿಟಿ ನಾವು ಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ವೇರಿಯಸ್ ರೀಸನ್. ಎಸ್ಟರ್ಡೇ ಐ ಹ್ಯಾವ್ ಟೋಲ್ಡ್ ಯು ರಿಗಾರ್ಡಿಂಗ್ ದ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಪಾಸಿಟಿವಿಟಿ ನೋಡಿ, ಪಾಸಿಟಿವ್ ಎಲ್ಲೆಲ್ಲಿದೆ ಅಂತಂದರೆ ದಟ್ ಈಸ್ ಸ್ಟ್ರಾಂಗ್ ಇನ್ ಕ್ಯಾಪಿಟಲ್ ಗೂಡ್ಸ್, ಆಸ್ ಐ ಟೋಲ್ಡ್ ಯು ಬೈ ಗಿವಿಂಗ್ ದ ಡೇಟಾ ಆಫ್ ದ್ಯಾಟ್. ಆಲ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕಾನಮಿ ಪರ್ಸ್ಪೆಕ್ಟಿವ್. ದಿಸ್ ಈಸ್ ರಿಗಾರ್ಡಿಂಗ್ ದ ಎಕಾನಮಿ. ಕ್ಯಾನ್ ಜಸ್ಟ್ ಗೋ ಥ್ರೂ ದ್ಯಾಟ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸಿನ್ಸ್ ಫ್ರಮ್ 8 months, the economy of this IIP has been going down, and it also comes under which ministry, ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಇದನ್ನು ಪಬ್ಲಿಷ್ ಮಾಡ್ತಾರೆ, that is important. Okay. And you can see the data as well here. The next article is regarding the NEP, that is a case of practical, pragmatic and innovative education. ಇಲ್ಲಿ ರೈಟರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದ ರೈಟರ್ ಈಸ್ ಜಸ್ಟ್ ಗಿವನ್ ದಿ ಡೇಟಾ ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ಗಿವನ್ ದ ರಿಪೋರ್ಟ್ ರಿಗಾರ್ಡಿಂಗ್ ದ NEP ಆಸ್ ವೆಲ್, NEP 2020. ಇನ್ನು ಎಷ್ಟು ಯಾವ ಒಂದು NEPಯನ್ನು
ಇನ್ನೂ ಒಂದು ಜಾಸ್ತಿ ಲೆವೆಲ್ನಲ್ಲಿ ತಗೊಂಡು ಹೋಗಿ ಅದನ್ನು ಇನ್ನೂ ಗ್ರೋತ್ ಮಾಡಬೇಕು ಎಜುಕೇಷನ್ ಸೆಕ್ಟರ್ ಅಂತ ಹೇಳಿ. ಆಲ್ರೆಡಿ NEP ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಫ್ಯೂ ಸ್ಟೇಟ್ಸ್. ಕೆಲವೊಂದಿಷ್ಟು ಸ್ಟೇಟ್ಸ್ನಲ್ಲಿ NEPನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಕೆಲವೊಂದಿಷ್ಟು ಸ್ಟೇಟ್ನಲ್ಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಆ್ಯಂಡ್ ದಿಸ್ ಈಸ್ ದ 4-year UG ಕೋರ್ಸ್, 4-year ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಕೂಡ ಇಲ್ಲಿ ಕೊಡ್ತಾರೆ. ಲೆಟ್ ಅಸ್ ಸಿ ದಟ್ ಆಲ್ಸೋ. ಫಸ್ಟ್ NEP ನೋಡಿ, ಆಫ್ಟರ್ ಕಂಪ್ಲೀಷನ್ ಆಫ್ ದಿ pre-university course, or the PU ಮುಗಿದಾದ್ಮೇಲೆ, if anybody wanted to pursue the UG, okay, it is a 4-year course. 4-year course under NEP. ಏನಾಗ್ತಾ ಇದೆ ಅಂತಂದ್ರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು 12th ಸ್ಟ್ಯಾಂಡರ್ಡ್ ಆದಮೇಲೆ ದೇ ವಾಂಟೆಡ್ ಟು ಪರ್ಸೀವ್ ದಿ UG, ಬಟ್ ಡ್ಯೂ ಟು ಸೆವರಲ್ ವೇರಿಯಸ್ ಕಂಡೀಷನ್ಸ್, ಫಿನಾನ್ಷಿಯಲ್ ಇಶ್ಯೂಸ್ಗಳಾಗಿರ್ಬೋದು ಅವ್ರ ಮನೆಯಲ್ಲಿ, ಆ್ಯಂಡ್ ಆಲ್ಸೋ ಕೆಲವೊಂದು ಟೈಮ್ನಲ್ಲಿ ಏನಾಗ್ತದೆ, ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಓದಲಿಕ್ಕೆ. ಈ ಥರ ಆಗ್ತಾ ಇರೋದ್ರಿಂದ ಏನಾಗ್ತದೆ, ದೇರ್ ಈಸ್ ಹ್ಯೂಜ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಆಸ್ ವೆಲ್. ಈ ಅನ್ಎಂಪ್ಲಾಯ್ಮೆಂಟ್ನ ಹೋಗ್ಲಾಡಿಸೋಕೆ NEP ಅಂತ ಒಂದು ಪಾಲಿಸಿನ ತಗೊಂಡು ಬಂದಿದ್ದು ಕೇಂದ್ರ ಸರ್ಕಾರದವರು. ದಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಬ್ರಾಟ್ ದಿಸ್ NEP, ಇಟ್ ಹ್ಯಾಸ್ ಬಿನ್ ಲಾಂಚ್ಡ್. ಬಟ್ ಸಿ ಇಫ್ ಅ ಸ್ಟೂಡೆಂಟ್, ಲೆಟ್ ಮಿ ಗಿವ್ ಒನ್ ಎಕ್ಸಾಂಪಲ್. A student, if he takes up this course, ಒಂದು UG ಕೋರ್ಸ್ ಅನ್ನ ತಗೊಂಡ್ರು ಅಂತಂದ್ರೆ, he can study for 4 years. 4 years ಇರ್ತದೆ ಡಿಗ್ರಿ. ಬಟ್ while studying for the first year itself, okay, if he drops out from the college, ಹೌದಾ, 1 ವರ್ಷ ಆದಮೇಲೆ ಡ್ರಾಪ್ ಮಾಡ್ತೀನಿ, ಇಲ್ಲ ನನಗೆ ತುಂಬ ಏನು ಅಂದರೆ ಬಡತನ ಇದೆ ಅಥವಾ ವೇರಿಯಸ್ ರೀಸನ್ಸಿಂದ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಡಿಗ್ರಿ ಅಂತಂದರೆ, ದ ಸರ್ಟಿಫಿಕೇಟ್ ವಿಲ್ ಬಿ ಇಶ್ಯೂಡ್ ಫಾರ್ ಹಿಮ್. ನಾಟ್ ದಿ ಎಂಟೈರ್ಲಿ ಕಂಪ್ಲೀಟ್ ಡಿಗ್ರಿ ಸರ್ಟಿಫಿಕೇಟ್ ಇರೋದಿಲ್ಲ, ಬಟ್ ಏನು ಅಂದರೆ 1 year ಕೋರ್ಸ್ನ ಫಸ್ಟ್ ಇಯರ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಆ ಒಂದು ಅದ್ರ ತಕ್ಕಂಗೆ ಏನು ಅಂತಂದರೆ ದ ಸರ್ಟಿಫಿಕೇಟ್ ವಿಲ್ ಬಿ ಗಿವನ್ ಫಾರ್ ಹಿಮ್. Based on this, he can just take any kind of relevant jobs. Okay, ಅದರ ಒಂದು ಲೆವೆಲ್ನಲ್ಲಿ ಯಾವುದಾದ್ರೂ ಒಂದು ಜಾಬನ್ನು ಅವನಿಗೆ ಪಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಿ. ದ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಅಂತಲೂ ಕೂಡ, ಇಫ್ he completes the second year, he will get the higher certificate for that compared to this one. Next, 3rd year and 4th year complete ಆದಮೇಲೆ he will get the degree certificate. Okay, he will get the degree certificate. Here, during the level of each year, ಒಂದು ಹಂತದಲ್ಲಿ ಇದ್ದಾದ್ಮೇಲೆ ಇನ್ನೊಂದು ಹಂತಕ್ಕೆ ಹೋದಾಗ ದ ಸರ್ಟಿಫಿಕೇಟ್ದು ವೇಟೇಜ್ ಜಾಸ್ತಿ ಆಗ್ತಾ ಬರ್ತದೆ ಫಾರ್ ದಟ್ ಪರ್ಸನ್, ಫಾರ್ ದಟ್ ಸ್ಟೂಡೆಂಟ್. ಆ್ಯಂಡ್ NEP ಇಂದ ಏನು ಒಂದು ಇಂಪಾರ್ಟೆನ್ಸ್ ಅಂತಂದರೆ, NEP goal is to give the occasional training. Here in India there is a lagging, or else there is a less occasional training ಅಂತಾನೆ ಹೇಳ್ಬೋದು. There is a less occasional training. ನಮ್ಮಲ್ಲಿ ನೋಡಿ ಸ್ಟೂಡೆಂಟ್ಸ್ಗಳು ಥೆರೋಟಿಕಲ್ ಜಾಸ್ತಿ ಓದ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಆಲ್ಸೋ ಇನ್ನೋವೇಟಿವ್ ಟೆಕ್ನಿಕ್ಸ್ಗಳಾಗಿರಲಿ, ಟೆಕ್ನಾಲಜಿಯಲ್ಲಿ ಆಗಿರಲಿ ತುಂಬ ಹಿಂದೆನೇ ಉಳಿದಿರ್ತಾರೆ ಕೆಲವೊಂದು ಟೈಮ್ನಲ್ಲಿ. ದಟ್ ಈಸ್ ವೈ ಏನು ಅಂದರೆ NEP ಇಂದ ಏನಾಗ್ತದೆ, ದ R&D ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ವೇರಿಯಸ್ ಕಾಲೇಜಸ್. R&D ಲ್ಯಾಬ್ ಅಂತಲೇ ಇದ್ದಾವೆ ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ಆ್ಯಂಡ್ ಕೆಲವೊಂದಿಷ್ಟು ಕಾಲೇಜಸ್ಗಳಲ್ಲಿ. R&D ಲ್ಯಾಬ್ ಇತ್ತು ಅಂತಂದರೆ ಇಟ್ ವಿಲ್ ಹೆಲ್ಪ್ ಫಾರ್ ದ ಸ್ಟೂಡೆಂಟ್ಸ್ ಟು ಇನೋವೇಟ್ ಸರ್ಟೆನ್ ಥಿಂಗ್ಸ್ ಆಸ್ ವೆಲ್. ಹೌದಾ, ಏನಾದರೂ ಒಂದು ಇನೋವೇಷನ್ಗೆ ಅದು ಹೆಲ್ಪ್ ಆಗ್ತದೆ ಆ್ಯಂಡ್ ಟೆಕ್ನಾಲಜಿನೇ ಜಾಸ್ತಿ ಮಾಡ್ಬೋದು. ದಟ್ ಈಸ್ ವೈ NEP ಈಸ್ ವೆರಿ ಇಂಪಾರ್ಟೆಂಟ್. ಸಿ ಹೌ ಇಟ್ ವಿಲ್ ಹೆಲ್ಪ್ in regarding the R&D research ಆಗಿರ್ಬೋದು, and also it will help in occasional training as well. Occasional training ಆಗಿರ್ಬೋದು, and also it will boost the economy by getting the skills as well. ಸ್ಕಿಲ್ಸ್ಗಳ ಟ್ರೈನಿಂಗ್ನ ಕೂಡ ಕೊಡ್ತಾರೆ. ನಾಟ್ ಓನ್ಲಿ ಒಕೇಶನಲ್ ಟ್ರೈನಿಂಗ್, ಸ್ಕಿಲ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಒಕೇಶನಲ್ ಟ್ರೈನಿಂಗ್, ಆಲ್ ದಿಸ್ ವಿಲ್ ಬಿ ಪ್ರೊವೈಡೆಡ್ ಅಂಡರ್ NEP ಕೋರ್ಸ್.
Here, the writer is telling that it is a long-term structural reform ಇದು. NEP ಅಂತಂದರೆ NEP 2020 ಇದು ಆಲ್ರೆಡಿ ಲಾಂಚ್ ಆಗಿದ್ದು 2020ನಲ್ಲಿ. ಕೆಲವೊಂದಿಷ್ಟು ಸ್ಟೇಟ್ಸ್ಗಳು 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಇದನ್ನು ಏನು ಮಾಡ್ಕೊಂಡ್ರು, ಇಂಪ್ಲಿಮೆಂಟ್ ಮಾಡ್ಕೊಂಡ್ರು. ಬಟ್ ದಿಸ್ ಇಸ್ ಅ ಲಾಂಗ್ ಟರ್ಮ್ ಡ್ಯೂರೇಷನ್. ಸಡನ್ ಆಗಿ ಇದ್ರದ್ದೊಂದು ಪ್ರೋಗ್ರೆಸ್ ಗೊತ್ತಾಗೋದಿಲ್ಲ, ಸಡನ್ ಆಗಿ ಇದ್ರದ್ದೊಂದು ಡೇಟಾ ಗೊತ್ತಾಗೋದಿಲ್ಲ. NEP ಅಡಿಯಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ, ಬಿಕಾಸ್ ಇಟ್ ಈಸ್ ರೀಸೆಂಟ್ಲಿ ಬೀನ್ ಲಾಂಚ್ಡ್. ಅಟ್ಲೀಸ್ಟ್ ದ ಗ್ರಾಜ್ಯುಯೇಟೆಡ್ ಸ್ಟೂಡೆಂಟ್ಸ್, ಓಕೆ, 2021ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರು 4 years ಆಯ್ತಂದ್ರೂ ಸ್ಟೂಡೆಂಟ್ಸ್ಗೆ ಇವಾಗ 2025ನಲ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ಡಿಗ್ರಿ ಆಫ್ 4 years ಇವಾಗ ಅವರಿಗೆ ಜಾಬ್ ಅಲ್ಲಿ ಸಿಗ್ತದೆ. ಆ್ಯಂಡ್ ಇದನ್ನ ಒಂದು ರಿಪೋರ್ಟು ಬರಲಿಕ್ಕೆ ಇನ್ನೂ ಒಂದು 3-4 ವರ್ಷಗಳು ಅನಲೈಸ್ ಮಾಡಬೇಕಾಗ್ತದೆ. NEP ಹೇಗೆ ಸಕ್ಸಸ್ಫುಲ್ ಆಗಿದೆ, ಅದ್ರದ್ದು ಇನ್ನೂ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ಗೊತ್ತಾಗೋಕ್ಕೆ ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಸೆವ್ರಲ್ ಇಯರ್ಸ್ ಆಲ್ಸೋ. ಸಡನ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಒಂದು ಪಾಲಿಸಿನ ಅಂತಂದರೆ ಅದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸಡನ್ ಆಗಿ ಗೊತ್ತಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ಅ 4 year ಕೋರ್ಸ್. ಆ ಫಸ್ಟ್ ಬ್ಯಾಚ್ನವರು ಪಾಸ್ ಆಗಬೇಕು. ಔಟ್ಪುಟ್ ಬಂದಾದ್ಮೇಲೆ ದೆನ್ ದೇ ವಿಲ್ ಗೆಟ್ ದಿ ಡಿಗ್ರಿ, ದೇ ವಿಲ್ ಗೆಟ್ ದ ಜಾಬ್ ಆಸ್ ವೆಲ್. ಆ ಜಾಬ್ ಬೇಸಿಸ್ ಮೇಲೆ ವಿ ವಿಲ್ ಗೆಟ್ ಟು ನೋ ವಾಟ್ ಈಸ್ ಹೌ ದಿಸ್ NEP ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಆಯ್ತಾ, ಎಷ್ಟು ಪರ್ಸೆಂಟೇಜ್ನಲ್ಲಿ ಸಕ್ಸಸ್ಫುಲ್ ಆಯಿತು, ಆ್ಯಂಡ್ ಆಲ್ಸೋ ಇದ್ರದ್ದು ಇನ್ನೂ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಇನ್ನೂ ಮೆಜರ್ಸ್ಗಳು ಏನು ತಗೊಳ್ಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಇಟ್ ವಿಲ್ get to know in future. Let us see this NEP. What it is, it aims to transform India's education system by fostering innovation, as I told you regarding the innovation, and also strengthening industry academia collaboration, very important. Under NEP, whoever the universities and the colleges has adopted this NEP, they have been tied up with the industrial sector as well. ತುಂಬಾ ಇಂಡಸ್ಟ್ರಿಯಲ್ ಸೆಕ್ಟರ್ ಜೊತೆ ಏನಾಗಿರ್ತಾರೆ, ಕೊಲಾಬ್ರೇಷನ್ ಆಗಿರ್ತಾರೆ. ದೀಸ್ ಇಂಡಸ್ಟ್ರೀಸ್ ವಿಲ್ ಗಿವ್ ದ ಜಾಬ್ ಇನ್ ಫ್ಯೂಚರ್ ಫಾರ್ ದಿ NEP ಓರಿಯೆಂಟೆಡ್ ಸ್ಟೂಡೆಂಟ್ಸ್. ಈ ಥರ ಒಂದು ಟೈಅಪ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಎನ್ಹ್ಯಾನ್ಸಿಂಗ್ ಸ್ಟೂಡೆಂಟ್ ಎಂಪ್ಲಾಯಬಿಲಿಟಿ ಥ್ರೂ ದ ಅರೇ ಆಫ್ ಇನಿಷಿಯೇಟಿವ್ಸ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ರಿಗಾರ್ಡಿಂಗ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೂ ಕೂಡ ಅದು ಹೆಲ್ಪ್ ಆಗ್ತಾ ಇದೆ NEP ಅಂತ ಹೇಳಿ. ಆ್ಯಂಡ್ ಐ ಟೋಲ್ಡ್ ಯು 4 year ಕೋರ್ಸ್ ಇದು, 4 year innovative flexible teaching program. ಆ್ಯಂಡ್ ದಿಸ್ ಆಲ್ಸೋ ಹೆಲ್ಪ್ ಫಾರ್ ದಿ ಸ್ಟೂಡೆಂಟ್ಸ್ ಹೂ ವಾಂಟೆಡ್ ಟು ಹ್ಯಾವ್ ದ ಡೀಸೆಂಟ್ ಜಾಬ್ಸ್ ಆಸ್ ವೆಲ್. ಒಂದು ಡೀಸೆಂಟ್ ಜಾಬ್ ಬೇಕಂದ್ರೂ ಕೂಡ NEPಯಲ್ಲಿ ಅವರು ಒಂದು ಡಿಗ್ರಿನ ಮಾಡ್ಕೊಂಡಿದ್ರು ಅಂತಂದರೆ there is a high chances of getting the job, because they will be getting the skills by innovative technologies ಎಲ್ಲ ಬಳಸ್ಕೊಂಡಿರ್ತಾರೆ, ಆ್ಯಂಡ್ ಇಂಟರ್ನ್ಶಿಪ್ನ ಮಾಡಿರ್ತಾರೆ ಇಲ್ಲಿ. ಆಲ್ ದಿಸ್ ವಿಲ್ ಹೆಲ್ಪ್ ಫಾರ್ ಗೆಟಿಂಗ್ ದಿ ಜಾಬ್ ಫಾರ್ ದಿ ಸ್ಟೂಡೆಂಟ್ಸ್. See, round about the data here is round about 167 universities and 59 colleges have already begun 4 year undergraduate degrees. Already throughout India nalli 167 universities and also 224 and also 59 colleges have implemented this NEP. This data is important and useful for your mains answer writing. ಸಿ ಮೇನ್ಸ್ನಲ್ಲಿ ಯಾವಾಗಲೂ ಇದೊಂದು ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ NEP ಬಗ್ಗೆ 2 or 3 times ಕೇಳಿದ್ದಾರೆ, ಹೌದಾ, ಎಜುಕೇಷನ್ ರಿಲೇಟೆಡ್. ಆ್ಯಂಡ್ ದಿಸ್ ಈಸ್ ದ ಡೇಟಾ ರಿಗಾರ್ಡಿಂಗ್ ಎಲ್ಲಿ ಎಷ್ಟು ಜಾಸ್ತಿ ಆಯಿತು ಒಂದು ಪರ್ಸೆಂಟೇಜ್ ಆಫ್ ಸ್ಟಡಿಂಗ್ ಇನ್ NEP ಆ್ಯಂಡ್ ವಿಚ್ ಆರ್ ದ ಯೂನಿವರ್ಸಿಟೀಸ್, ಹೌ ಮೆನಿ ಯೂನಿವರ್ಸಿಟೀಸ್ ದೇ ಹ್ಯಾವ್ ಕೊಲಾಬ್ರೇಟೆಡ್ ಅಂತ ಅಷ್ಟು ಕೊಟ್ಟಿದ್ದಾರೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿಸ್ ಆರ್ಟಿಕಲ್. ಓಕೆ, the next article is regarding the India's financial sector reforms need a shake-up. This is the editorial. This one and this one both are the editorials. And let us see each one. Already adanna odkondidivi. Let us see this one. India's financial sector reforms need a shake-up. See, when you study this article, you will feel very difficult. Eno arthane agalla. But let me make you very easy.
ಇಲ್ಲಿ ಏನಾಗ್ತದೆ ಅಂತಂದ್ರೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗಬೇಕು. ಹೇಗೆ ಜಾಸ್ತಿ ಆಗಬೇಕು? ಬರೀ ಒಂದೇ ಸೆಕ್ಟರ್ನ ಅಷ್ಟೇ ಬೆಳೆಸ್ಬೇಕಾ? ನೋ, ದೇರ್ ಈಸ್ ಅ ಲಾಟ್ ಆಫ್ ಡೆವಲಪ್ಮೆಂಟಲ್ and also regulations have been took place recently in India by the government of India also. ಯಾವ್ಯಾವುದು ಒಂದು ಇನಿಷಿಯೇಟಿವ್ಸ್ನ ತಗೊಂಡಿದ್ದಾರೆ, ರೆಗ್ಯುಲೇಷನ್ಸ್ನ ಒಂದು ಒಳ್ಳೆ ರೆಗ್ಯುಲೇಷನ್ಸ್ನ ತಗೊಂಡು ಬಂದಿದ್ದಾರೆ ಅಂತ ಹೇಳಿ ಲೆಟ್ ಅಸ್ ಸಿ ಈಚ್ ಒನ್. ಆಫ್ಟರ್ ಸ್ಟಡಿಂಗ್ ದಿಸ್ ದೆನ್ ಯು ಕ್ಯಾನ್ ಜಸ್ಟ್ ಗೋ ಟು ದ್ಯಾಟ್ ಆರ್ಟಿಕಲ್. ನೀವು ಸಡನ್ ಆಗಿ ಆ ಒಂದು ಆರ್ಟಿಕಲ್ನ ನೋಡ್ಕೊಂಡ್ರೆ ವಿಲ್ ನಾಟ್ ಗೆಟ್ ಟು ನೋ ಏನಿದೆ ಅಂತ ಹೇಳಿ, ಬಿಕಾಸ್ ಇಟ್ ಈಸ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಲೆಟ್ ಮೀ ಮೇಕ್ ಯು ವೆರಿ ಈಸಿ. ಗೊತ್ತಿದೆ ನೋಡಿ ಇಲ್ಲಿ. ಹಾರ್ಮೋನೈಸ್ ನಾಮಿನೇಷನ್ ರೂಲ್ಸ್. ಫಸ್ಟ್ಲಿ ಏನಾಗ್ತದೆ ಅಂತಂದ್ರೆ, ಓಕೆ, ಬ್ಯಾಂಕಿಗೆ ಹೋಗ್ತೀರಾ, ಹೌದಾ? ಕಸ್ಟಮರ್ಸ್ ಏನು ಮಾಡ್ತೀರಾ, ಬ್ಯಾಂಕಿಗೆ ಹೋಗ್ತೀರಾ, ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸ್ತೀರಾ. ಬ್ಯಾಂಕ್ ಅಕೌಂಟ್ನ ಮಾಡಿಸಿದಾಗ ದೇರ್ ಯು ಶುಡ್ ಫಿಲ್ ಇನ್ ದ ಅಪ್ಲಿಕೇಶನ್ ರಿಗಾರ್ಡಿಂಗ್ ದ ನಾಮಿನಿ, ಹೌದಾ? ನೀವು ಒಂದು ಸತ್ತಾದ್ಮೇಲೆ ಆ ಒಂದು ದುಡ್ಡು ಯಾರಿಗೆ ಬರಬೇಕು ಅಂತ ಹೇಳಿ ಒಂದು ನಾಮಿನಿ ಒಂದು ಹೆಸರನ್ನ ಕೊಡ್ತೀರಾ. ಟಿಲ್ ನಾವು ಏನಾಗಿತ್ತು ಅಂದ್ರೆ ದೇರ್ ವಾಸ್ ಯು ಶುಡ್ ಓನ್ಲಿ ಫಿಲ್ ಒನ್ ನಾಮಿನಿ ದೇರ್. ಒಂದು ನಾಮಿನಿ ಹೆಸರನ್ನ ಮಾತ್ರ ಕೊಡಬೇಕಾಗಿತ್ತು. ಬಟ್ ರೀಸೆಂಟ್ಲಿ ಏನಾಯ್ತು ಅಂದ್ರೆ ಬ್ಯಾಂಕ್ಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತು ದಾಟ್ ಟಿಲ್ 4 ನಾಮಿನೀಸ್ಗಳನ್ನ ನೀವು ಅಲ್ಲಿ ಹೆಸರುಗಳನ್ನ ಸೇರಿಸ್ಬೋದು ಅಂತ ಹೇಳಿ. ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಇವಾಗ ದೇರ್ ಈಸ್ ಒನ್ ಪರ್ಸನ್, ಲೆಟ್ ಅಸ್ ಟೇಕ್ ಫಾದರ್. ಓಕೆ, ಫಾದರ್. ಓಕೆ, ಇಫ್ ದ ಫಾದರ್ ಈ ವಾಂಟೆಡ್ ಟು ಸೇವ್ ದ ಮನಿ ಆಫ್ 20 lakh ಇನ್ ಅ ಬ್ಯಾಂಕ್, 20 ಲಕ್ಷನ ಬ್ಯಾಂಕ್ನಲ್ಲಿ ಇಡಬೇಕು ಅಂದಾಗ ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ ಅಂದರೆ ಹಿ ವಿಲ್ ಜಸ್ಟ್ ಓಪನ್ ಒನ್ ನ್ಯೂ ಅಕೌಂಟ್. ಓಕೆ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾರೆ. ವೆನ್ ಹಿ ಓಪನ್ಸ್ ದ ಬ್ಯಾಂಕ್ ಅಕೌಂಟ್, there in that he should fill the application. ಆ ಅಪ್ಲಿಕೇಶನ್ ನಲ್ಲಿ ನೋಡಿ ನಾಮಿನಿ ಅಂತ ಹೇಳಿ ಆಪ್ಷನ್ ಇರ್ತದೆ. ಅಂದ್ರೆ ನಾಳೆ ನೀವು ಅಕಸ್ಮಾತ್ ಆಗಿ ಸತ್ತೋಗ್ಬಿಟ್ರು ಅಂತಂದ್ರೆ ನೆಕ್ಸ್ಟ್ ಆ ಒಂದು ದುಡ್ಡು ಯಾರಿಗೆ ಸೇರ್ಬೇಕು ಅಂತ ಹೇಳಿ ಅಲ್ಲಿ ಏನಿತ್ತು, ಬರೀ ಒಂದು ಆಪ್ಷನ್ ಅಷ್ಟೇ ಇತ್ತು. ಒಂದೇ ಹೆಸರನ್ನ ಮಾತ್ರ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತಿತ್ತು. ಥಿಂಕ್ ದಟ್ ದ ಫಾದರ್ ಈಸ್ ಹ್ಯಾವಿಂಗ್ 3 to 4 ಚಿಲ್ಡ್ರನ್. 3 ಇಂದ 4 ಚಿಲ್ಡ್ರನ್ ಇದ್ದಾರೆ ಅಂತಂದ್ರೆ ಒಬ್ರದೇ ಕೊಡ್ಬೇಕಂತ ರೂಲ್ಸ್ ಇದೆ. ಬಟ್ ಇದರಲ್ಲಿ ಯಾರಾದ್ರೂ ಒಂದು ಮಗುವಿನ ಹೆಸರನ್ನ ಬರ್ದಿರ್ತಾರೆ ಅಂತ ತಿಳ್ಕೊಳ್ಳಿ, ಬೇರೆದವ್ರಿಗೆ ಏನಾಗ್ತದೆ, ಇಟ್ ಲೀಡ್ಸ್ ಟು ಇನ್ಇಕ್ವಾಲಿಟಿ. ಅದಾಗಬಾರ್ದು ಅಂತ ಹೇಳಿ ನಾವು ದಟ್ ಹಸ್ ಬಿನ್ ಇನ್ಕ್ರೀಸ್ ಟು 4. ನಾವು ದ ನಾಮಿನಿ ವಿಲ್ ಬಿ 4 members. ಮ್ಯಾಕ್ಸಿಮಮ್ ಆಫ್ 4 members ಕ್ಯಾನ್ ಬಿ ಹೆಲ್ಡ್. ಆ್ಯಂಡ್ ಸಿಯೋ inconsistent nomination rules across banks, mutual funds and insurance. As I told you, single nominee allowed in some accounts. Bank nalli nodi single nominee ittu, ivaga it has been increased to 4. Next, mutual fund and insurance nalli nodi till 10 nominees you can just add up the person's name. ಮುಂಚೆನೂ ಕೂಡ ಅಲ್ಲಿನೂ ಕೂಡ ಏನಿತ್ತು ಅಂತಂದ್ರೆ ಒಬ್ಬರದೇ ಕೊಡಬೇಕಾಗ್ತಿತ್ತು. ಬಟ್ ದಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು ಆಲ್ರೆಡಿ ರೌಂಡ್ ಅಬೌಟ್ 10 members. 10 ಜನರನ್ನ ಕೂಡ ನಾಮಿನಿ ಮಾಡ್ಬೋದು. ನೀವೇನಾದ್ರೂ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಥವಾ ಒಂದು ಇನ್ಶೂರೆನ್ಸ್ ತಗೊಂಡಿದ್ದೀರಾ ಅಂತಂದ್ರೆ ಒಂದೇ ಹೆಸರೇನು ಬೇಕಾಗಿಲ್ಲ, ಟಿಲ್ 10 members ಹೆಸರನ್ನ ಅಲ್ಲಿ ನೀವು ಸೇರ್ಪಡೆ ಮಾಡಬಹುದು. ದಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಇನಿಷಿಯೇಟಿವ್ ಟೇಕನ್ ರೀಸೆಂಟ್ಲಿ. ಯಾ, ಇದ್ರ ಕಾನ್ಸಿಕ್ವೆನ್ಸ್ ಏನಾಗ್ತಿತ್ತು ಮುಂಚೆ, ದಟ್ ವಿಲ್ ಲೀಡ್ ಟು ದ ಲೀಗಲ್ ಡಿಸ್ಪ್ಯೂಟ್. ಅಣ್ಣ ತಮ್ಮರ ಮಧ್ಯೆ ಜಗಳ ಆಗ್ತಾ ಇತ್ತು. ತಂದೆ ಒಬ್ಬರದೇ ಹೆಸರನ್ನ ನಾಮಿನಿ ಮಾಡಿ ಹೋಗಿದ್ದು ಅಂದ್ರೆ ಆ ಹುಟ್ಟಿರೋಂಥ ಮಕ್ಕಳಲ್ಲಿ 3-4 ಮಕ್ಕಳಲ್ಲಿ ಅಥವಾ 2 ಮಕ್ಕಳಲ್ಲಿ ಇದ್ರೂ ಕೂಡ ದ ಲೀಗಲ್ ಹೇರ್ಗೆ ಏನಾಗ್ತಿತ್ತು, ದೇರ್ ವಿಲ್ ಬಿ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಚಿಲ್ಡ್ರನ್. ಇದಾಗಬಾರ್ದು ಅಂತ ಹೇಳಿ. ಆ್ಯಂಡ್ ಬೆನಿಫಿಟ್ ಎಕ್ಸ್ಪ್ಲಾಯ್ಟರ್ಸ್ ಏನಾಗ್ತದೆ, ಒಬ್ಬರಿಗೆ ಆ ದುಡ್ಡು ಸೇರ್ಕೊಳ್ತದೆ, ಇನ್ನೊಬ್ಬರಿಗೆ ಅದು ದುಡ್ಡು ಸೇರೋದೇ ಇಲ್ಲ. ಈ ಥರ ಬೆನಿಫಿಟ್ಸ್ಗಳು ಏನಾಗ್ತದೆ, ಎಕ್ಸ್ಪ್ಲಾಯ್ಟೇಷನ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಯಾಕೆ ಅಂತಂದ್ರೆ ಇವಾಗ ನೋಡಿ, ಒಂದು ತಂದೆಗೆ 2 ಮಕ್ಕಳು ಇದ್ರೂ ಕೂಡ ಒಬ್ಬರು ಚೆನ್ನಾಗಿ ನೋಡ್ಕೊಂಡ್ರು ಟಿಲ್ ಹೀಸ್ ಡೆತ್ ಅಂತ ಅಂದಾಗ ಇನ್ನೊಬ್ರು ನೋಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಆ ಇನ್ನೊಂದು ಮಗು ನೋಡ್ಕೊಂಡಿರಲ್ವಲ್ಲ, ಅವನ ಹೆಸರಲ್ಲಿ ಅದು ನಾಮಿನಿ ಇತ್ತು ಅಂದ್ರೆ ಅವನಿಗೆ ಹೋಗ್ತದೆ ಅದು ಲೀಗಲ್ ಆಗಿ. ಬಟ್ ಆ ಕಾಳಜಿ ಮಾಡಿ ಅದೊಂದು ತಂದೆ ತಾಯಿಗಳ ಸೇವೆ ಮಾಡಿದ ಅವನಿಗೆ ಅದು ದುಡ್ಡು ಹೋಗೋದಿಲ್ಲ ಅಂತಂದ್ರೆ ದಿಸ್ ವಿಲ್
ಲೀಡ್ ಟು ದಿ ಎಕ್ಸ್ಪ್ಲಾಯ್ಟೇಷನ್ ಇಟ್ ಸೆಲ್ಫ್, ಬೆನಿಫಿಟ್ ಎಕ್ಸ್ಪ್ಲಾಯ್ಟೇಷನ್ನೇ ಆಯ್ತದು. ಸೊ ಈ ಥರ ಆಗೋದ್ರಿಂದ ದಟ್ ಈಸ್ ವೈ ಏನಾಗ್ತದೆ, ದೇರ್ ವಿಲ್ ಬಿ ಲಾಟ್ ಆಫ್ ಇಂಬ್ಯಾಲೆನ್ಸ್ ಆಸ್ ವೆಲ್. ಈ ಥರ ಆಗಬಾರ್ದು, ಲೀಗಲ್ ಡಿಸ್ಪ್ಯೂಟ್ಸ್ಗಳು ಆಗಬಾರ್ದು ಅಂತೇಳಿ. ದ್ಯಾಟ್ಸ್ ವೈ ದೇ ಹ್ಯಾವ್ ಬ್ರಾಟ್ ದಿಸ್ ಕೈಂಡ್ ಆಫ್ ಸೊಲ್ಯೂಷನ್. ನೆಕ್ಸ್ಟ್, ಡೆವಲಪ್ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್. Market is shallow, illiquid, and also opaque dispute policy promises. Okay, let us see this one. See, corporate bond market anta heli. Corporate bond market nodi, whoever are the owners of the company, they can just sell the corporate bonds and they can get the money, borrow the money from the public by selling their bonds. Corporate bond, ಇವಾಗ ಒಂದು ಓನರ್ ಇರ್ತಾರೆ ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿದು. he can sell the corporate bond in a market. ಕಾರ್ಪೊರೇಟ್ ಬಾಂಡ್, ಅವರ ಒಂದು ಕಂಪನಿದು ಕಾರ್ಪೊರೇಟ್ ಬಾಂಡ್ ಅನ್ನ ಸೆಲ್ ಮಾಡಿದಾದ್ಮೇಲೆ then they will get the money. That money can be invested. Okay? That investment can be made by taking the government bond also. That is what this will help to. ಇವಾಗ ನೋಡಿ, ಒಂದು ಕಂಟ್ರಿ ಒಂದು ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದ್ರೆ ದೇರ್ ವಿಲ್ ಬಿ ಗವರ್ಮೆಂಟ್, ಓಕೆ, ಆ್ಯಂಡ್ ಆಲ್ಸೋ ದ GDP ಶುಡ್ ಬಿ ಹೈ ಗ್ರೋತ್ ಆಗಬೇಕು. ಒಂದು ಡೆವಲಪ್ಡ್ ಕಂಟ್ರಿ ಆಗಬೇಕಂದ್ರೆ GDP ಜಾಸ್ತಿ ಇರಬೇಕು. GDP-ನ ಜಾಸ್ತಿ ಮಾಡೋದು ಯಾರ ಕೆಲಸ? ಒನ್ ಈಸ್ ಗವರ್ಮೆಂಟ್, ಹೌದಾ, and the other one is the public, or just take the private people. ಇಬ್ರು ಹತ್ರನೂ ಸಾಕಷ್ಟು ದುಡ್ಡು ಇತ್ತಂದ್ರೆ ಏನಾಗ್ತದೆ, GDP ಜಾಸ್ತಿ ಆಗ್ತದೆ. ಬಟ್ ಗೌರ್ಮೆಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಇರ್ತದೆ. ಪ್ರೈವೇಟ್ ಪೀಪಲ್ ಹತ್ರ ಏನಾಗ್ತದೆ, ದುಡ್ಡು ಕಡಿಮೆನೇ ಆಗಿತ್ತು ಅಂತಂದ್ರೆ ವಾಟ್ ದೀಸ್ ಪ್ರೈವೇಟ್ ಪೀಪಲ್ ವಿಲ್ ಡೂ, ಪ್ರೈವೇಟ್ ಈ ಓನರ್ಸ್ಗಳೇ ಇರ್ತಾರಲ್ವಾ, ಕಂಪ್ನಿ ಓನರ್ಸ್, these company owners will sell their bonds. Company owners will sell the company bonds. That is what corporate bond is called. Corporate bond ಅಂದ್ರೆ company, okay, private company bonds ಗಳು. They will sell the bonds in a market. Market ನಲ್ಲಿ ಅಂದ್ರೆ ಯಾರು? ಜನರು. ಜನರಿಗೆ ಅದನ್ನ ಸೆಲ್ ಮಾಡ್ತಾರೆ. ಜನರಿಂದ ಏನು ತಗೊಳ್ತಾರೆ? They will take the money. ದುಡ್ಡನ್ನು ತಗೊಳ್ತಾರೆ. ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್. ದಿಸ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಆನ್ ದ ಗವರ್ಮೆಂಟ್. ಪ್ರೈವೇಟ್ ಪೀಪಲ್ ಹತ್ರ ಜಾಸ್ತಿ ದುಡ್ಡು ಇರಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ? ದೇ ವಿಲ್ ಸೆಲ್ ದಿ ಕಾರ್ಪೊರೇಟ್ ಬಾಂಡ್ಸ್ ಇನ್ ದ ಮಾರ್ಕೆಟ್ ಆ್ಯಂಡ್ ದೇ ವಿಲ್ ಗೆಟ್ ದ ಮನಿ. ದ್ಯಾಟ್ ಮನಿ ಇಸ್ ಕಾಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟನ್ನು ಎಲ್ಲಿ ಮಾಡೋದು? ಇವಾಗ ಗೌರ್ಮೆಂಟ್ ಮೇಲೆ ಮಾಡೋದು ಕಾರ್ಪೊರೇಟ್ ಕಂಪ್ನೀಸ್ಗಳು. ಕಾರ್ಪೊರೇಟ್ ಕಂಪ್ನೀಸ್ನವ್ರು ಗೌರ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಥರ ಮಾಡ್ತಾರೆ? ಬೈ ಬೈಯಿಂಗ್ ದಿ ಗೌರ್ಮೆಂಟ್ ಬಾಂಡ್. Private corporate people, what they will do? They will invest the money by buying the government bonds. ಇವಾಗ ಗೌರ್ಮೆಂಟಿಗೆ ದುಡ್ಡು ಹೋಯ್ತದು. ಇವಾಗ ಏನಾಯ್ತು? ಗೌರ್ಮೆಂಟ್ ವಿಲ್ ಇಶ್ಯೂ ದ ಬಾಂಡ್ಸ್ ಫಾರ್ ದಿ ಪ್ರೈವೇಟ್ ಪೀಪಲ್. ಗೌರ್ಮೆಂಟ್ನವರು ಇವ್ರುಗಳಿಗೆ ಸೆಲ್ ಮಾಡಿದಾಗ ಇವ್ರುಗಳೇನಿರ್ತದೆ, ಆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರ್ತದಲ್ಲ, ಆ ದುಡ್ಡು ಇವ್ರಿಗೆ ಕೊಡ್ತಾರೆ. ಆ್ಯಂಡ್ ದಿಸ್ ಗೌರ್ಮೆಂಟ್ ವಿಲ್ ಗೆಟ್ ದ ಮನಿ. And that will be utilized for the development of India. In various sectors ನಲ್ಲಿ ಆ ಮನಿಯನ್ನು ಏನು ಮಾಡ್ತಾರೆ, ಆ ದುಡ್ಡನ್ನು ಅವರು ಬಳಕೆ ಮಾಡ್ಕೊಳ್ತಾರೆ. ದಿಸ್ ಈಸ್ ವಾಟ್ ದಿ ಸೈಕಲ್ ಈಸ್. ಈ ಥರನೇ ಮಾಡೋದು. ಇವಾಗ ಏನಾಗ್ತದೆ, ಸಿ ಹಿಯರ್, in India 70% of the people will buy the government bond itself. ಕಾರ್ಪೊರೇಟ್ ಬಾಂಡ್ನ ಜಾಸ್ತಿ ತಗೊಳ್ಳೋದಿಲ್ಲ, ಬಿಕಾಸ್ ಇಟ್ ಈಸ್ ರಿಸ್ಕಿ ಅಂತ ಹೇಳಿ. ಗೌರ್ಮೆಂಟ್ ಬಾಂಡ್ನ ತಗೊಂಡಾಗ ಏನಾಗ್ತದೆ, ಗೌರ್ಮೆಂಟ್ ಏನು ಫೈನಾನ್ಷಿಯಲ್ ಕ್ರೈಸಿಸ್ನಲ್ಲಿ ಹೋಗೋದೇ ಇಲ್ಲ, ಹೌದಾ, ಯಾವತ್ತಿದ್ರೂ ಆ ದುಡ್ಡು ಬರಲೇಬೇಕು ಆ ಬಾಂಡ್ಗೆ. ಅದಕ್ಕೆ ಗೌರ್ಮೆಂಟ್ ಬಾಂಡ್ನ ಯಾರಾದರೂ ಪರ್ಚೇಸ್ ಮಾಡಿದಾಗ ನೋಡಿ, ದೇರ್ ಈಸ್ ನಾಟ್ ಮಚ್ ರಿಸ್ಕ್ ದೇರ್. ಅದಕ್ಕೆ ಏನಂದರೆ 70% ಆಫ್ ದಿ ಪೀಪಲ್ ವಿಲ್ ಬೈ ದಿ ಗೌರ್ಮೆಂಟ್ ಬಾಂಡ್. ರೆಸ್ಟ್ 20 to 30% ಆಫ್ ದಿ ಪೀಪಲ್ ವಿಲ್ ಪರ್ಚೇಸ್ ದಿ ಕಾರ್ಪೊರೇಟ್ ಬಾಂಡ್. ಈ ಕಾರ್ಪೊರೇಟ್ ಬಾಂಡ್ ಜಾಸ್ತಿ ಆಗಬೇಕು. ದಟ್ ಈಸ್ ವಾಟ್ ದಿ ಡೆವಲಪ್ಡ್ ಕಂಟ್ರೀಸ್ ವಿಲ್ ಡೂ. USA ನಲ್ಲಿ ನೋಡಿ,
ಬೋತ್ ದ US ಬಾಂಡ್ಸ್ ಆಗಿರಲಿ ಆ್ಯಂಡ್ ಆಲ್ಸೋ ಕಾರ್ಪೊರೇಟ್ ಬಾಂಡ್ಗಳಾಗಿರಲಿ ಅಲ್ಲಿ ಜಾಸ್ತಿ ವ್ಯಾಲ್ಯೂ ಇದೆ ಕಂಪೇರ್ಡ್ ಟು ದ ಇಂಡಿಯನ್ ಕಾರ್ಪೊರೇಟ್ ಬಾಂಡ್. ಇಂಡಿಯನ್ ಕಾರ್ಪೊರೇಟ್ ಬಾಂಡ್ಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಕಂಪೇರ್ಡ್ ಟು ದ USA ಕಾರ್ಪೊರೇಟ್ ಬಾಂಡ್. ದಟ್ ಈಸ್ ವಾಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾರ್ಪೊರೇಟ್ ಬಾಂಡ್ಸ್ಗಳ ಇಶ್ಯೂನ ಜಾಸ್ತಿ ಮಾಡಬೇಕು ಅಂತ ಹೇಳಿ. ದಟ್ ಈಸ್ ವೈ ದೇ ಆರ್ ಪ್ಲಾನಿಂಗ್. ಅದಕ್ಕೂ ಕೂಡ ರಿಸ್ಕ್ ಜಾಸ್ತಿ ಆಗಬಾರ್ದು. ದೇರ್ ಆರ್ ವೇರಿಯಸ್ ಪಾಲಿಸೀಸ್ ಫಾರ್ ದಟ್. ದಟ್ ಈಸ್ ನಾಟ್ ನೆಸಸರಿ, ಬಟ್ ಏನು ಅಂದರೆ ದಿಸ್ ಈಸ್ ಆಲ್ಸೋ ದ ರೀಸನ್ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಕಾರ್ಪೊರೇಟ್ ಬಾಂಡ್ಸ್ಗಳನ್ನು ಜಾಸ್ತಿ ಸೆಲ್ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಜಾಸ್ತಿ ಬೈ ಕೂಡ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗಬೇಕು. ದ ನೆಕ್ಸ್ಟ್ ಸಿಯೋ developed corporate bond market, as I told you. Transparency gap, okay, just see this as well. Transparency gap nodi, ultimate beneficial owner, it discloses threshold of 10% of companies and 15% for partnership. Let me give one example for this transparency gap andre enu. There is one company there, that company wanted to sell the stocks. The company wanted to sell the stocks. ಈ ಕಂಪ್ನಿ ಒಂದು X ಅಂತ ತಗೊಳ್ಳಿ. ಓಕೆ, ಕಂಪ್ನಿ X wanted to sell the stocks in a market. ಮಾರ್ಕೆಟ್ ಅಂದರೆ ಇಲ್ಲಿ ಪೀಪಲ್, ಪಬ್ಲಿಕ್ ಅಂತ ತಗೊಳ್ಳಿ. When they sell the stocks at the market, what the market will give them? They will give the money. ದುಡ್ಡು ಹೋಗ್ತದೇನಾ ಕಂಪ್ನಿಗೆ? ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಇವಾಗ ಒಂದು ಕಂಪ್ನಿ ಸೆಟಪ್ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಿತ್ತು ಅಂದರೆ ಏನು ಮಾಡ್ತಾರೆ? ದಿಸ್ ಕಂಪ್ನಿ ಕ್ಯಾನ್ ಸೆಲ್ ದ ಸ್ಟಾಕ್ಸ್ ಇನ್ ಅ ಮಾರ್ಕೆಟ್. ದ ಮಾರ್ಕೆಟ್ ವಿಲ್ ಪರ್ಚೇಸ್ ದೆಮ್ ಬೈ ಗಿವಿಂಗ್ ದ ಮನಿ, ಆ್ಯಂಡ್ ದಟ್ ಮನಿ ಈಸ್ ಕಾಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಥರ ತಗೊಳ್ಬೇಕು ಅಂತಂದ್ರೆ ಕಂಪ್ನಿಗಳು ಸ್ಟಾಕ್ಸ್ನ ಹಾಗೆ ಸೆಲ್ ಆ್ಯಂಡ್ ಬೈ ಮಾಡ್ಲಿಕ್ಕೆ ಆಗಲ್ಲ. ದೇ ಶುಡ್ ಗೆಟ್ ದ ಲೈಸೆನ್ಸ್ನ ತಗೊಳ್ಬೇಕು. ಓಕೆ, ಆ್ಯಂಡ್ ದೇ ಶುಡ್ ಬಿ ಲಿಸ್ಟೆಡ್. ಲಿಸ್ಟ್ ಕೂಡ ಆಗಬೇಕು. ಎಲ್ಲಿ? BSE NSE ಅಡಿಯಲ್ಲಿ. ಓಕೆ, ದೇ ಶುಡ್ ಆಲ್ಸೋ ಗೆಟ್ ಲಿಸ್ಟೆಡ್ ಅಂಡರ್ BSE ಆರ್ NSE, Bombay Stock Exchange or National Stock Exchange. There are various stock exchanges also. ಬರೀ ಇವೆರಡೇ ಅಲ್ಲ, ಇಂಡಿಯಾದಲ್ಲಿ ತುಂಬ ಇದಾವೆ. ಅಟ್ಲೀಸ್ಟ್ ದೇ ಶುಡ್ ಬಿ ಲಿಸ್ಟೆಡ್ ಅಂಡರ್ BSE ಆರ್ NSE. ಇದರಲ್ಲಿ ಲಿಸ್ಟ್ ಆಗಬೇಕು ಅವರು, ಅಂದರೆ ಲೈಸೆನ್ಸ್ ತಗೊಳ್ಬೇಕು. ಲೈಸೆನ್ಸ್ ತಗೊಂಡ್ರೆ ಮಾತ್ರ ದೇ ಕ್ಯಾನ್ ಸೆಲ್ ಆ್ಯಂಡ್ ಬೈ ದ ಸ್ಟಾಕ್ಸ್ ಇನ್ ಅ ಮಾರ್ಕೆಟ್. ಏನೋ ತಗೊಳ್ದೆ ಹೊಸ ಕಂಪ್ನಿ ಕಟ್ಟಿ ನೀವು ಸ್ಟಾಕ್ಸ್ಗಳನ್ನು ಖರೀದಿ ಮಾಡೋದಾಗಿರಲಿ, ಪರ್ಚೇಸ್ ಮಾಡೋದಾಗಿರಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. Firstly, they should get the license. They should get listed in those kind of stock exchanges. ಇವಾಗ ತಗೊಂಡಾದ್ಮೇಲೆ ಏನು ಮಾಡ್ಬೋದು? The company can sell the stocks and also ಏನು ಅಂತಂದರೆ 10% of stocks can be just be made under the ownership of, in the name of ownership. ಓನರ್ ಅವ್ರ ಹೆಸರಲ್ಲಿ 10% ಸ್ಟಾಕ್ಸ್ನ ಈ ಥರ ಖರೀದಿ ಮಾಡ್ಬೋದು, ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಗೆಟ್ ಟ್ರಾನ್ಸ್ಫರ್. ಬಟ್ ಸಮ್ಟೈಮ್ಸ್ ಇಟ್ ವಿಲ್ ಲೀಡ್ ಟು ದಿ ಮನಿ ಲಾಂಡ್ರಿಂಗ್ ಆಲ್ಸೋ. ಏನಾಗ್ತದೆ? ತುಂಬ ಸಾಕಷ್ಟು ಬ್ಲ್ಯಾಕ್ ಮನಿ ಇದೆ ಅಂತ ತಿಳ್ಕೊಳ್ಳಿ. ದೇರ್ ಆರ್ ವೇರಿಯಸ್ ವೇಸ್ ಟು ಕನ್ವರ್ಟ್ ಬ್ಲ್ಯಾಕ್ ಮನಿ ಇಂಟು ವೈಟ್ ಮನಿ, ಹೌದಾ? ಆ್ಯಂಡ್ ಇವ್ರು ಏನು ಮಾಡ್ತಾರೆ ಅಂದರೆ, ಈ ಬ್ಲ್ಯಾಕ್ ಮನಿ ಹೊಂದಿದವರು they will send that black money to some of the islands. Mauritius Island ಆಗಿರ್ಬೋದು, ಕುಕ್ ಐಲ್ಯಾಂಡ್ ಆಗಿರ್ಬೋದು, ಪನಾಮ ಆಗಿರ್ಬೋದು, ಈ ಥರ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಕಳಿಸಿ ಅದನ್ನು ಅಲ್ಲಿ ಒಂದು ಫೇಕ್ ಕಂಪ್ನಿ, ಶೆಲ್ ಕಂಪ್ನಿ ಅಂತ ಕೂಡ ಕರಿತೀವಿ. ಈ ಫೇಕ್ ಕಂಪ್ನಿನ ಅಲ್ಲಿ ಸೆಟಪ್ ಮಾಡ್ತಾರೆ. ದೇ ವಿಲ್ ಸೆಟಪ್ ಒನ್ ಕಂಪ್ನಿ ದೇರ್ ಇನ್ ದೀಸ್ ಕೈಂಡ್ ಆಫ್ ಐಲ್ಯಾಂಡ್, ಆ್ಯಂಡ್ ಆ ಕಂಪ್ನಿ ಸೆಟಪ್ ಮಾಡಿರ್ತಾರೆ ಅಲ್ವಾ, ಆ ಕಂಪ್ನಿಯಿಂದ ದೇ ವಿಲ್ ಟ್ರಾನ್ಸ್ಫರ್ ದಿ ಮನಿ ಫಾರ್ ದಿಸ್. ಅಂದರೆ ನಾವು ಇಷ್ಟು ಆ ದುಡ್ಡನ್ನು ಇವ್ರಿಗೆ ಕಳಿಸ್ತಾರೆ, ಆ್ಯಂಡ್ ದೇ ವಿಲ್ ಜಸ್ಟ್ ಸೆಲ್ ದಿ ಸ್ಟಾಕ್ಸ್ ಫಾರ್ ದೋಸ್ ಕಂಪ್ನಿ. ಈ ಥರ ಅಂದರೆ ಅದೇ ಬ್ಲ್ಯಾಕ್ ಮನಿ ಇದ್ದಿದ್ದನ್ನು ಮತ್ತೆ ವೈಟ್ ಮನಿ ಮಾಡ್ಕೊಳ್ಳೋದು. ದಿಸ್ ಕೈಂಡ್ ಆಫ್ ಸೈಕಲ್ ಸಮ್ ಆಫ್ ದಿ ಪೀಪಲ್ ಆರ್ ಡೂಯಿಂಗ್, ಬಟ್ ದಟ್ ಈಸ್ ಆಲ್ಸೋ
ವಿಲ್ ಎಫೆಕ್ಟ್ ದಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆಫ್ ಇಂಡಿಯಾ. ಈ ತರ ಆಗ್ಲೇಬಾರ್ದು. ದುಡ್ಡನ್ನ ಏನ್ ಮಾಡೋದು, ಅದನ್ನ ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ ಮನಿ ಇದ್ದಿದ್ದನ್ನ ವೈಟ್ ಮನಿ ಮಾಡೋದು ಥ್ರೂ ದಿಸ್ ಕೈಂಡ್ ಆಲ್ಸೋ. ಅದಕ್ಕೆ 10% ಅಂತ ಅಷ್ಟೇ ಕೊಟ್ಟಿದ್ದಾರೆ. ನಾವು 10% ಫಾರ್ ಕಂಪ್ನಿ. ಇದೇನದು ಅಲ್ಟಿಮೇಟ್ ಬೆನಿಫಿಷಿಯಲ್ ಓನರ್ ಅಂತ ಹೇಳಿ. ಅಲ್ಟಿಮೇಟ್ ಬೆನಿಫಿಷಿಯಲ್ ಓನರ್ ರೌಂಡ್ ಅಬೌಟ್ ಓನ್ಲಿ 10% ಅಷ್ಟೇ ಇರಬೇಕಾಗ್ತದೆ ಒಂದು ಓನರ್ ಅವ್ರ ಹೆಸರಲ್ಲಿ ಶೇರ್ಸ್ಗಳು, ನಾಟ್ ಮೋರ್ ದ್ಯಾನ್ ದ್ಯಾಟ್. ನೀವು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ 10% ಅಷ್ಟೇ ಸ್ಟಾಕ್ಸ್ಗಳನ್ನು ನೀವು ಸೆಲ್ ಮಾಡ್ಬೋದು ಅಥವಾ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೆಲ್ ಮಾಡೋದು ಒಬ್ಬರ ಹೆಸರಲ್ಲಿ, ಐ ಆಮ್ ಟೆಲ್ಲಿಂಗ್ ಯು. ಪಾರ್ಟ್ನರ್ಶಿಪ್ ಇತ್ತು ಅಂದರೆ ಇಟ್ ಈಸ್ 15%. ಸಿ ಇಟ್ ಈಸ್ ವೆರಿ ಇನ್ ಡೆಪ್ತ್. ಓಕೆ, ದೇ ಮೈಟ್ ಗಿವ್ ಇನ್ ಪ್ರಿಲಿಮ್ಸ್ ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಎಕಾನಮಿಯಲ್ಲಿ. ದಟ್ ಈಸ್ ವೈ ಐ ಆಮ್ ಜಸ್ಟ್ ಗೋಯಿಂಗ್ ಇನ್ ಡೀಟೇಲ್ ಆಸ್ ಐ ಟೋಲ್ಡ್ ಯು ರಿಗಾರ್ಡಿಂಗ್ ಮಾರಿಷಸ್. And also zero coupon bond. Okay, they have given regarding the zero coupon bond, that is a long term bond anta kuda, long term bond kuda anta bartade. Next, regulate shadow banking. Regulate shadow banking andre enu, NBFC, non banking financial companies, those who didn't take any license to run the as like a banks. Banks galu license na tagondirtave under RBI. ಇವುಗಳ ಲೈಸೆನ್ಸ್ ತಗೊಂಡಿರಲ್ಲ NBFCsನ ರನ್ ಮಾಡಬೇಕು ಅಂದ್ರೆ. ದೇ ವಿಲ್ ಆಲ್ಸೋ ಇಶ್ಯೂ ದ ಲೋನ್ಸ್. ಬಟ್ NBFCs ಬ್ರೋಕರ್ಸ್ ಆ್ಯಂಡ್ ಮನಿ ಆ್ಯಂಡ್ ಆಲ್ಸೋ ಲೆಂಡರ್ ಆಫರ್ ಬ್ಯಾಂಕ್ ಲೈಕ್ ಸರ್ವಿಸಸ್ ವಿತೌಟ್ ಫೋರ್ಸೈಟ್. ಈ ಎಲ್ಲವೂ ಕೂಡ ಏನು ಮಾಡ್ಬೋದು ಅಂತಂದರೆ, ದೇ ಕ್ಯಾನ್ ಜಸ್ಟ್ ಗಿವ್ ದ ಲೋನ್ಸ್ ಫಾರ್ ದ ಅದರ್ ಪೀಪಲ್. ಬಟ್ ಏನಾಗ್ತದೆ ಅಂತಂದರೆ, ಅದನ್ನ ಇನ್ನೂ ಕೂಡ RBI ಮತ್ತು ಸೆಬಿ ಅವರು ಕೂತ್ಕೊಂಡು ಒಂದು ಸ್ಟ್ರೆಂಥನ್ ಮಾಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇನ್ನೂ ಜಾಸ್ತಿ ತೊಗೊಂಡು ಬರಬೇಕು NBFCsಗಳಿಗೆ. ಏನಕ್ಕೆ ಅಂದರೆ, NBFCs ನೋಡಿ, ಆ ಮಾರ್ಜಿನಲ್ ಫಂಕ್ಷನಿಂಗ್ ಆಫ್ ದ NBFC ದಟ್ ವೇರೀಸ್. ಕೆಲವೊಂದು ಟೈಮು ತುಂಬ ಜಾಸ್ತಿ ರೇಟಲ್ಲಿ ಲೋನ್ಸ್ನ ಕೊಟ್ಬಿಡೋದು ಇಂಟ್ರೆಸ್ಟ್ ರೇಟಲ್ಲಿ. ಕೆಲವೊಂದು ಟೈಮ್ ಏನಾಗ್ತದೆ, ಡೆಪಾಸಿಟ್ನ ಜಾಸ್ತಿ ಒಂದು ಇಂಟ್ರೆಸ್ಟ್ ರೇಟ್ನಲ್ಲಿ ಇಟ್ಕೊಂಡು ಬಿಡ್ತಾರೆ. NBFCನವ್ರು ನೋಡಿ ಕಟ್ ಆಫ್ ಕೂಡ ಇರಬೇಕು. ಬಟ್ ಏನಂದ್ರೆ ಕೆಲವೊಂದು ಟೈಮ್ ನೋಡಿ 16%, 20% ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ, ಡೆಪಾಸಿಟರ್ಸ್ ಯಾರಾದರೂ ಬನ್ನಿ ನಮ್ಮಲ್ಲಿ ಡೆಪಾಸಿಟ್ ಮಾಡಿ ಅಂತೇಳಿ. ಎಲ್ಲ ತುಂಬ ದುಡ್ಡು. ಇವಾಗ ನೋಡಿ, ಜಸ್ಟ್ ಟೇಕ್ ದಿ ಎಕ್ಸಾಂಪಲ್ ಆಫ್ ದಿ ಪ್ರೈವೇಟ್ ಬ್ಯಾಂಕ್, ಸಾರಿ, ಆ್ಯಂಡ್ ಆಲ್ಸೋ ದಿ ನ್ಯಾಷನಲೈಸ್ಡ್ ಬ್ಯಾಂಕ್ನ ತಗೊಳ್ಳೋಣ. ನ್ಯಾಷನಲೈಸ್ಡ್ ಬ್ಯಾಂಕ್ ಲೈಕ್ SBIನ ತಗೊಳ್ಳೋಣ. ನಾನೇನಾದರೂ SBI ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡ್ಬೇಕು ನಾನು ದುಡ್ಡು ಅನ್ಕೊಂಡ್ರೆ, ದೇ ವಿಲ್ ಜಸ್ಟ್ ಗಿವ್ ಮಿ ಓನ್ಲಿ ದ ಇಂಟ್ರೆಸ್ಟ್ ರೇಟ್ ಆಫ್ 6% ಆರ್ ಮ್ಯಾಕ್ಸಿಮಮ್ ಆಫ್ 6.5%. 6% ಆರ್ 6.5% ಆಫ್ ಇಂಟ್ರೆಸ್ಟ್ ರೇಟ್ನ ಅಷ್ಟೇ ನನಗೆ ಕೊಡ್ತಾರೆ ಅವರು ಮಂತ್ಲಿ. ಬಟ್ NBFC ಈ ಥರ ಸಹಕಾರಿ ಸಂಘಗಳು ಅಂತ ಇರ್ತವೆ ನೋಡಿ, ಬೇರೆ ಬೇರೆ ಸಹಕಾರಿ ಸಂಘಗಳು ಅಂತ ಸ್ಥಾಪನೆ ಮಾಡಿರ್ತಾರೆ ಇವರೆಲ್ಲ. ಇವುಗಳಲ್ಲೇ ನಾವು ಏನಾದರೂ ಡೆಪಾಸಿಟ್ ಮಾಡಬೇಕು ಅಂತ ಹೋದರೆ, ದೇ ವಿಲ್ ಜಸ್ಟ್ ಗಿವ್ ರೌಂಡ್ ಅಬೌಟ್ 13%, 15% ಆರ್ 20% ಆಫ್ ಇಂಟ್ರೆಸ್ಟ್ ರೇಟ್. ಈ ಥರ ತುಂಬ ಜನರು ಹೋಗಿ ಇವರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಪಾಸಿಟ್ಟು, ಕೆಲವೊಂದು ಟೈಮ್ ಇವ್ರು ಏನಾದರೂ ಬ್ಯಾಂಕ್ರಪ್ಸಿ ಆಗಿಬಿಟ್ರು ಅಂದರೆ ಎಲ್ಲರ ದುಡ್ಡು ಮುಳುಗೋಯ್ತು, ದುಡ್ಡೇ ಬರೋದಿಲ್ಲ. ಈ ಥರ ಆಗ್ತದೆ ಅಂತ ಹೇಳಿ, ದಟ್ಸ್ ವೈ RBI and SEBI should take the initiation and also they should bring the regulations. ತುಂಬ ಒಂದು ರೆಗ್ಯುಲೇಷನ್ಸ್ನ ತೊಗೊಂಡು ಬಂದಿದ್ದಾರೆ. ಬಟ್ ಏನಂದರೆ ಇನ್ನೂ ಕೂಡ ಸ್ಟ್ರೆಂಥನ್ ಅಪ್ ಮಾಡಬೇಕಾಗ್ತದೆ. ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ದೇ ಶುಡ್ ಟೇಕ್ ದ ಡೇಟಾಸ್ ಆಫ್ ದೀಸ್ NBFC. ಎಷ್ಟು ನೀವು ಇಂಟ್ರೆಸ್ಟ್ ರೇಟ್ನ ಚಾರ್ಜ್ ಮಾಡ್ತೀರಾ ಫಾರ್ ಡೆಪಾಸಿಟಿಂಗ್ ಆ್ಯಂಡ್ ಫಾರ್ ಇಶ್ಯೂಯಿಂಗ್ ದ ಲೋನ್ಸ್, ಅದೆಲ್ಲವೂ ಕೂಡ ಡೇಟಾ ಕೊಡಲೇಬೇಕು. ದೆನ್ ಅಲ್ಲಿ ಎಕ್ಸ್ಪ್ಲೋಟೇಷನ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. ಫಸ್ಟು ನೀವೆಲ್ಲ ಇದನ್ನೆಲ್ಲ ಓದ್ಕೊಂಡು ದೆನ್ ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆರ್ಟಿಕಲ್ ಪರ್ಫೆಕ್ಟ್ಲಿ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ದಿಸ್ ಈಸ್ ದ ಇಂಪ್ಯಾಕ್ಟ್ ಆ್ಯಂಡ್ ರಿಫಾರ್ಮ್ಸ್ that will be taken place. And this PDF will be sent to you in a Telegram. Just download this PDF as well. Next is, how has Supreme Court deviated from POCSO in a recent judgment? Okay. May 23rd, the Supreme Court has given the judgment regarding the POCSO Act. ಒಂದು ಏನಾಗಿತ್ತು ಅಂದರೆ, ಒಂದು ಚಿಕ್ಕ ಹುಡುಗಿ, she is just round about 16 years, I think so. Let us see this article. Sorry, 13 years.
ಕೇಸ್ ನೋಡಿ, ಆ ಕೇಸ್ ನೋಡಿ ಗೊತ್ತಾಗ್ತದೆ ನಿಮ್ಗೆ ಏನು ಅಂತಂದ್ರೆ, ದ ಕೇಸ್ ಇನ್ ದಟ್ ಕೇಸ್ ದೆರ್ ವಾಸ್ ಅ ಗರ್ಲ್ ಹೂ ವಾಸ್ ಓನ್ಲಿ 13-year-old ಡ್ಯೂರಿಂಗ್ ಹರ್ ಮ್ಯಾರೇಜ್. ಒಂದು ಹೆಣ್ಣು ಹುಡುಗಿ ಏನಾಗಿತ್ತು ಅಂದ್ರೆ ಚಿಕ್ಕ ಮಗುವಳು, ಶಿ ಇಸ್ ಫ್ರಮ್ ವೆಸ್ಟ್ ಬೆಂಗಾಲ್, ಶಿ ವೆಂಟ್ ಮಿಸ್ಸಿಂಗ್. 2018 ಮಿಸ್ಸಿಂಗ್ ಆಗಿದ್ಲು ಅಂಡ್ ಹರ್ ಮದರ್ ವಾಸ್ ಫೈಲ್ಡ್ ಅ ಕೇಸ್. ಅಲ್ಲಿ ಏನಾಗಿತ್ತು ಅಂದ್ರೆ ಶಿ eloped and she has married for the major person. His age was 25. ಆ 13 ವರ್ಷದ ಹುಡುಗಿ 25 ವರ್ಷದ ಹುಡುಗನ ಜೊತೆ ಮದುವೆ ಆದ್ಲು. ಬಟ್ ಏನಿದೆ, ಅಕಾರ್ಡಿಂಗ್ ಟು ದ ಇಂಡಿಯನ್ ಲಾಸ್ 18 ಏಜ್ ಆದ್ಮೇಲೆ ಇಫ್ ಶಿ ಬಿಕಮ್ಸ್ ಅ ಮೇಜರ್ ದೆನ್ ಶಿ ಕ್ಯಾನ್ ಗೆಟ್ ಮ್ಯಾರಿ ಲೀಗಲಿ. ಬಟ್ ಸಿನ್ಸ್ ಶಿ ಇಸ್ 13-year-old, ಶಿ ಗಾಟ್ ಅ ಮ್ಯಾರೇಜ್ ಅಂಡ್ ಆಲ್ಸೋ ಶಿ ಹ್ಯಾಡ್ ಅ ಬೇಬಿ ಕೂಡ ಆಯ್ತು. ಬಟ್ ಏನು ಅಂತಂದ್ರೆ ಕಲ್ಕತ್ತಾ ಹೈಕೋರ್ಟ್ಗೆ ಅದು ಯಾಕಂದ್ರೆ ಶಿ ಇಸ್ ಫ್ರಮ್ ವೆಸ್ಟ್ ಬೆಂಗಾಲ್ ಆಗಿರೋದ್ರಿಂದ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಈ ಕೇಸು ಹೂಡಿದ್ರು. ಆ ಕಲ್ಕತ್ತಾ ಹೈಕೋರ್ಟ್ ಏನ್ ಕೊಟ್ಟಿತ್ತು ಜಡ್ಜ್ಮೆಂಟ್ ಅಂದ್ರೆ, ಕಲ್ಕತ್ತಾ ಕೋರ್ಟ್ ಹ್ಯಾಸ್ ಗಿವನ್ ಅ ಪನಿಷ್ಮೆಂಟ್ ಫಾರ್ ಹರ್ ಹಸ್ಬೆಂಡ್. ಆ ಚಿಕ್ಕ ಹುಡುಗಿಯ ಗಂಡನಿಗೆ ಪನಿಷ್ಮೆಂಟ್ ಕೊಟ್ಟಿತ್ತು. ಯಾಕೆ? ಹಿ ಈಸ್ ಅ ಮೇಜರ್ ಅಂಡ್ ಶಿ ಈಸ್ ಅ ಮೈನರ್. ಏನ್ ಕೊಟ್ಟಿತ್ತು ಶಿಕ್ಷೆ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಸೆಕ್ಷನ್ 482 ಆಫ್ ದಿ CRPC, POCSO is a non-recognition of consensual relationship with a minor. ಹೇಳ್ತದೆ ಅದು ಪೋಕ್ಸೋ ಅಡಿಯಲ್ಲಿ. ಆ ಪೋಕ್ಸೋ ಅಡಿಯಲ್ಲಿ ಏನ್ ಹೇಳ್ತದೆ, ಕನ್ಸೆನ್ಶುಯಲ್ ರಿಲೇಶನ್ಶಿಪ್ ನ ಕೂಡ ನೀವು ಇಟ್ಕೊಳ್ಳೋಗಿಲ್ಲ. ಮೇಜರ್ ಇರ್ಲೇಬೇಕು ಅವಳು, ಮೇಜರ್ ಇದ್ರೆ ಮಾತ್ರ ದೆನ್ ಯು ಕ್ಯಾನ್ ಗೆಟ್ ಮ್ಯಾರಿ, ದಟ್ ಈಸ್ ಅ ವ್ಯಾಲಿಡ್ ಮ್ಯಾರೇಜ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಮ್ಯಾರೇಜ್ ಆಗೋದಿಲ್ಲ. ಇವನ್ ಇಫ್ ದೇರ್ ಈಸ್ ಎನಿ ಕನ್ಸೆನ್ಸ್ ಆಲ್ಸೋ, ಎರಡು ಹುಡುಗ ಹುಡುಗಿ ಒಪ್ಪಿದ್ರು ಕೂಡ ಅದು ವ್ಯಾಲಿಡೇ ಆಗೋದಿಲ್ಲ ಮ್ಯಾರೇಜ್ ಅಂತ ಹೇಳಿ ಆ ಪೋಕ್ಸೋ ಅಡಿಯಲ್ಲಿ ಹೇಳ್ತದೆ. ಬಟ್ ರೀಸೆಂಟ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ನ ಹೂಡ್ಕೊಳ್ತು. ಸುಪ್ರೀಂ ಕೋರ್ಟ್ ಈ ಸುಮೋಟೋ ಕೇಸ್ನ ಹಾಕೊಂಡಾದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ತರ ಒಂದು ರಿಜಿಡ್ ಪನಿಷ್ಮೆಂಟ್ ಕೊಡೋದು ಬೇಡ ಗಂಡನಿಗೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಇಟ್ ವಾಸ್ ಥಿಂಕಿಂಗ್ ದ ಫ್ಯೂಚರ್ ಆಫ್ ದ ಚೈಲ್ಡ್ ಆಲ್ಸೋ. ಆ ಒಂದು ಹುಡುಗಿ, ಒಂದು ಮದುವೆ ಆಗಿರುವಂತ ಹುಡುಗಿ ಒಂದು ಜೀವನ, ಮುಂದಿನ ಜೀವನವನ್ನು ಕೂಡ ನೋಡ್ಕೊಂಡು ಒಂದು ಏನ್ ಹೇಳ್ತು, ಒಂದು ಜಡ್ಜ್ಮೆಂಟ್ ಕೊಡ್ತು ಅಂದ್ರೆ, ರೈಟ್ ನಾವು ಡೋಂಟ್ ಗಿವ್ ಎನಿ ಕೈಂಡ್ ಆಫ್ ಪನಿಷ್ಮೆಂಟ್ ಅಂಡ್ ಅವ್ರನ್ನ ಜೈಲಿಗೆ ಹಾಕಬೇಡಿ ಆ ಒಂದು ಹುಡುಗಣ್ಣ ಅಂತ ಹೇಳ್ತು. ಬಿಕಾಸ್ ಏನಾಗ್ತದೆ ಅಂದ್ರೆ, ಶಿ ವಾಸ್ ಗೆಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಬೈ ದಿಸ್ ಕೇಸ್. ಯಾಕಂದ್ರೆ ಅವ್ಳ ಫ್ಯೂಚರೇ ಹಾಳಾಗ್ತದೆ ಅಂತ ಹೇಳಿ. ಅಂಡ್ ಶಿ ಈಸ್ ಆಲ್ಸೋ ಹ್ಯಾವಿಂಗ್ ದ ಬೇಬಿ. ಇವನ್ ದೋ ದ ಹಸ್ಬೆಂಡ್ ಈಸ್ ನಾಟ್ ಡೂಯಿಂಗ್ ದಿಸ್ ಡೊಮೆಸ್ಟಿಕ್ ವೈಲೆನ್ಸ್, ಗಂಡ ಒಳ್ಳೆಯವನಿದ್ರು ಕೂಡ, ಬಟ್ ಇಲ್ಲಿ ತಪ್ಪೇನಾಗಿತ್ತು, ಹಿ ಗಾಟ್ ಮ್ಯಾರಿಡ್ ಫಾರ್ ದ ಮೈನರ್ ಗರ್ಲ್. ಅದು ಒಂದೇ ಮಿಸ್ಟೇಕ್ ಆಗಿದ್ದು. ಬಟ್ ಇವನ್ ದೋ ಈಸ್ ನಾಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್, ಏನೂ ಇಲ್ಲ ಅಂತ ಕೇಸ್ಗಳು ಏನೋ ಅವನ ಮೇಲೆ ಹಾಕಿಲ್ಲ ಹುಡುಗಿ ಅಂದ್ರೂ ಕೂಡ, ಬಟ್ ಅವನು ಶಿಕ್ಷೆಗೆ ಒಳಗಾಗಿದ್ದ. ದಟ್ ಈಸ್ ವೈ ಇವಾಗ ರೈಟ್ ನಾವು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಪನಿಷ್ಮೆಂಟ್, ಕಲ್ಕತ್ತಾ ಹೈಕೋರ್ಟ್ ಕೊಟ್ಟಿರುವಂತ ಪನಿಷ್ಮೆಂಟ್ನ ಇವಾಗ ಅದು ಏನು ಹೇಳಿದೆ ಅಂತಂದ್ರೆ, ಇಟ್ ಹ್ಯಾಸ್ ಜಸ್ಟ್ ಸ್ಕ್ವಾಶ್ ದಟ್ ಕೇಸ್. ಆಲ್ರೆಡಿ ಯು ಹ್ಯಾವ್ ಸೀನ್ ದಿಸ್ ಒನ್ explained. Okay. What next? What the Supreme Court has told here. See here. Supreme Court ಅವ್ರು ಏನು ಹೇಳ್ತು ಅಂದರೆ, ಸುಪ್ರೀಂ ಕೋರ್ಟ್ ಹ್ಯಾಸ್ ಮೇಡ್ ಒನ್ ಕಮಿಟಿ ಒಂದು ರಚನೆ ಮಾಡಿ ಏನು ಹೇಳ್ತು ಅಂದರೆ, ಜಸ್ಟ್ ಗಿವ್ ಮಿ ದ ರಿಪೋರ್ಟ್ ರಿಗಾರ್ಡಿಂಗ್ ದ ಪೋಕ್ಸೋ ಅಂತ ಹೇಳ್ತು. ಆ ಕಮಿಟಿದವ್ರು ಏನು ಹೇಳಿದ್ರು ಅಂತಂದರೆ, ಈ ಒಂದು ಪೋಕ್ಸೋ ಆಕ್ಟ್ ಇದೆ ಅಲ್ವಾ, ವೆರಿ ಒಂದು ರಿಜಿಡ್ ಆಕ್ಟ್ ಇದೆ, ಸ್ಟ್ರಿಕ್ಟ್ ಆಕ್ಟ್, ಜೆಂಡರ್ ನ್ಯೂಟ್ರಲ್ ಲಾಸ್ಗಳನ್ನು ಇದರಲ್ಲಿ ಕೊಟ್ಟಿದೆ. ಇಟ್ ಈಸ್ ಫಾರ್ ಬಾಯ್ ಆರ್ ಗರ್ಲ್. ಬರೀ ಹೆಣ್ಣು ಮಕ್ಕಳು 18 ವರ್ಷದ ಒಳಗಿನವ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ತದನ ಇದು ಪೋಕ್ಸೋ? ನೋ, ಇಟ್ ವಿಲ್ ಸಪೋರ್ಟ್ ಫಾರ್ ದ ಮ್ಯಾನ್, ಇಟ್ ವಿಲ್ ಸಪೋರ್ಟ್ ಫಾರ್ ದ ಬಾಯ್ ಆಲ್ಸೋ ಹೂ ಈಸ್ ಮೈನರ್. ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ ಪೋಕ್ಸೋ. ಇಟ್ ಈಸ್ ನಾಟ್ ಓನ್ಲಿ ಇನ್ ಸಪೋರ್ಟ್ ಆಫ್ ದಿ ಗರ್ಲ್ಸ್ ಯಾ, ಜನರಲ್ ನ್ಯೂಟ್ರಲ್ ಆಕ್ಟ್ ಅಂತ ಕೂಡ ಕರಿತೀವಿ ಇದನ್ನ. ಬಟ್ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ರು, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಜಸ್ಟ್ ಯು ಗಿವ್ ಮಿ ದ ರಿಪೋರ್ಟ್ ರಿಗಾರ್ಡಿಂಗ್ ದ ಪೋಕ್ಸೋ, ಇನ್ನೂ ಏನೇನು ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಯಾಕಂದ್ರೆ ಈ ಥರ ಘಟನೆಗಳು ಜಾಸ್ತಿ ಆಗ್ತಾನೆ ಇರ್ತದೆ. ಬಟ್ ಇದಕ್ಕೊಂದು ಸೊಲ್ಯೂಷನ್ ಬೇಕಲ್ವಾ ಪರ್ಮನೆಂಟ್ಲಿ. ಅದಕ್ಕೆ ಏನು ಅಂದರೆ, ಲೆಜಿಸ್ಲೇಚರ್ನವರು ಕೂಡ ಇದನ್ನ ಕಮಿಟಿ ರಚನೆ ಮಾಡಿರೋಂಥ ಕಮಿಟಿ ಒಂದು ರಿಪೋರ್ಟ್ನ ಸಲ್ಲಿಕೆ ಮಾಡಾದ್ಮೇಲೆ ದೆನ್ ಆ ಒಂದು ತಿದ್ದುಪಡಿ ಮಾಡ್ಬೇಕು ಮತ್ತೆ ಇದನ್ನ ಪೋಕ್ಸೋ ಆ್ಯಕ್ಟ್ನ ಅಂತ ಹೇಳಿ. ಬಿಕಾಸ್ ಒಳ್ಳೆಯವರಿದ್ರು ಕೂಡ ಹುಡುಗ ಹುಡುಗಿ ಒಳ್ಳೆಯವರಿದ್ದಾರೆ, ಮತ್ತು ಏನೋ ಯಾವುದ್ರ ಮೇಲೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಆಗ್ತಾನೆ ಇಲ್ಲ ಅಂತಂದ್ರೂ ಕೂಡ
ಮ್ಯಾರೇಜ್ ಆಗಿದೆ, ಮಕ್ಕಳು ಇದೆ ಆ ಒಂದು ಅವ್ರಿಗೆ ಅಂತಂದರೆ, ಮತ್ತು ಈ ಟೈಮ್ನಲ್ಲಿ ಹಸ್ಬೆಂಡ್ಗೆ ಈ ಪನಿಷ್ಮೆಂಟ್ ಸಿಗ್ತದೆ ಅಂದರೆ ಫ್ಯೂಚರ್ ಹಾಳಾಗಬಾರ್ದು ಅಂತ ಹೇಳಿ ಈ ಥರ ಘಟನೆಗಳು ಮರುಕಳಿಸಬಾರ್ದು. ಆರ್ ಎಲ್ಸ್ ಈ ಥರ ಘಟನೆಗಳು ಮರುಕಳಿಸಿದ್ರೂ ಕೂಡ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಅದನ್ನೇ ತಗೊಂಡು ಬನ್ನಿ ಅಂತೇಳಿ ಆ ಕಮಿಟಿಗೆ ಒಂದು ರಿಪೋರ್ಟ್ನ ಸಲ್ಲಿಸಿ ಅಂತೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದ ಇನ್ಸ್ಟ್ರಕ್ಷನ್. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಕೇಸ್. The next is regarding the RBI's remittance survey. Okay. This last article, let us see this one. So what is the remittance? A remittance is nothing but the NRIs or the OCI. The Indian NRIs ಗಳು Indian diaspora ಅಂತ ಕರಿತೀವಿ. NRIs ಆಗಿರಲಿ OCI ಆಗಿರಲಿ, they have already settled in abroad. UK ಆಗಿರ್ಬೋದು, US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಗಲ್ಫ್ ಕಂಟ್ರೀಸ್ನಲ್ಲಿ ಅವರು ಇದ್ಕೊಂಡು ಏನು ಮಾಡ್ತಾರೆ, ದೇ ಆರ್ ಆಲ್ರೆಡಿ ಎಂಪ್ಲಾಯ್ಡ್. ಫಾರಿನ್ ಕಂಟ್ರೀಸ್ನಲ್ಲಿ ಎಂಪ್ಲಾಯ್ಡ್ ಆಗಿರ್ತಾರೆ. ನಮ್ಮ ಈ ಒಂದು ಇಂಡಿಯನ್ NRIs ಆರ್ OCI, ದೇ ವಿಲ್ send the money, they will transfer the money from the foreign nation to the India. ಅವರ ಒಂದು ತಂದೆ ತಾಯಿಗೆ ಆಗಿರ್ಬೋದು, ಸಿಬ್ಲಿಂಗ್ಸ್ಗೆ ಆಗಿರ್ಬೋದು, ಆರ್ ಎಲ್ಸ್ ದ ಸ್ಪಾಸ್ಗೆ ಆಗಿರ್ಬೋದು, ಮಂತ್ಲಿ ದುಡ್ಡನ್ನು ಕಳಿಸ್ತಾ ಇರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರೈವೇಟ್ ರೆಮಿಟೆನ್ಸ್ ಅಂತ ಕರಿತೀವಿ. ಈ ಪ್ರೈವೇಟ್ ರೆಮಿಟೆನ್ಸ್ ಎಷ್ಟು ಇದೆ, ಎಷ್ಟು ಬರ್ತಾ ಇದೆ, ಆ್ಯಂಡ್ ಆಲ್ಸೋ ಪ್ರೈವೇಟ್ ರೆಮಿಟೆನ್ಸ್ ಎಲ್ಲಿ ಸ್ಲೋ ಡೌನ್ ಆಗ್ತಾ ಇದೆ, ವೆದರ್ ಇಟ್ ಈಸ್ ಸ್ಲೋಯಿಂಗ್ ಡೌನ್ ಇನ್ ಗಲ್ಫ್ ಕಂಟ್ರೀಸ್ ಆರ್ ವೆದರ್ ಇಟ್ ಈಸ್ ಸ್ಲೋಯಿಂಗ್ ಡೌನ್ ಇನ್ ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತ ಹೇಳಿ ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. Let us see this article. ತುಂಬ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಕೂಡ ಇದು. See, the remittances, already I have told you the meaning of remittance. The remittance have long played a quite but crucial role in India's external sector balance. ನೋಡಿ, ನಮಗೆ ಫಾರಿನ್ ಎಕ್ಸ್ಚೇಂಜ್ ಬೇಕಲ್ವಾ, ಈ ದುಡ್ಡು ಫಾರಿನ್ ಎಕ್ಸ್ಚೇಂಜ್. In order to get the foreign exchange, ಒಂದು ನಮಗೆ ಈ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗೋದು ಎಲ್ಲಿಂದ, ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗೋದು ಬೈ ಎಕ್ಸ್ಪೋರ್ಟಿಂಗ್ ದ ಗೂಡ್ಸ್. ನಮ್ಮ ಇಂಡಿಯಾದಿಂದ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನ ಕೊಟ್ವಿ ಅಂದ್ರೆ ವಿ ವಿಲ್ ಗೆಟ್ ದ ಫಾರೆಕ್ಸ್ ರಿಸರ್ವ್. ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಡಾಲರ್ಸ್, ಹೌದಾ, ಯೂರೋಸ್, ಹೌದಾ, ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಇನ್ ದ ಪೌಂಡ್ ಸ್ಟರ್ಲಿಂಗ್ ಆಗಿರ್ಬೋದು, ಅದು ಈ ಥರ ಬೇರೆ ಎಲ್ಲ ಒಂದು ಹಾರ್ಡ್ ಕರೆನ್ಸೀಸ್ನಲ್ಲಿ ವಿಲ್ ಗೆಟ್ ದಟ್ ಮನಿ. ಈ ದುಡ್ಡು ವಿ ವಿಲ್ ಗೆಟ್ ಥ್ರೂ ದ ಎಕ್ಸ್ಪೋರ್ಟ್. ಒಂದು ಎಕ್ಸ್ಪೋರ್ಟಿಂದ ಫಾರೆಕ್ಸ್ ರಿಸರ್ವ್ನ ಜಾಸ್ತಿ ಮಾಡ್ಬೋದು. ಅಲಾಂಗ್ ವಿತ್ ದ್ಯಾಟ್, ಇಫ್ ದರ್ ಈಸ್ ಇನ್ಕ್ರೀಸ್ ಇನ್ ದ ರೆಮಿಟೆನ್ಸ್ ಆಲ್ಸೋ. ನಮ್ಮ NRIsಗಳು OCIನವರು ಮಂತ್ಲಿ ಕಳಿಸ್ತಾ ಇರ್ತಾರೆ ಅಲ್ವಾ ಮನೆಗೆ ಅಂತ ಹೇಳಿ ದುಡ್ಡು, ಆ್ಯಂಡ್ ಆಲ್ಸೋ ದೇ ವಿಲ್ ಇನ್ವೆಸ್ಟ್ ದ ಮನಿ ಅಗೇನ್ ಥ್ರೂ ದ FDI ಆರ್ ಥ್ರೂ ದ FPI. ಅದರಿಂದ ನಮಗೆ ರೆಮಿಟೆನ್ಸ್ ಸಿಗ್ತದೆ, ಅಂದರೆ ಡಾಲರ್ಸ್, ಯೂರೋಸ್ಗಳು ಮತ್ತೆ ಅವ್ರ ಅಕೌಂಟ್ನಲ್ಲಿ ಇರ್ತದೆ. ಓಕೆ, ದೇ ವಿಲ್ ಸೆಂಡ್ ದ್ಯಾಟ್ ಮನಿ. ಇದರಿಂದ ಏನಾಗ್ತದೆ, ದಟ್ ಈಸ್ ಆಲ್ಸೋ ಫಾರೆಕ್ಸ್ ರಿಸರ್ವ್ ಆ್ಯಂಡ್ ದಟ್ ಲೀಡ್ಸ್ ಟು ದ ಇನ್ಕ್ರೀಸಿಂಗ್ ಆಫ್ ದಿಸ್ ರಿಸರ್ವ್. ಇದರಿಂದ ನಾವೇನು ಮಾಡ್ಬೋದು, ವಿ ಕ್ಯಾನ್ ಇಂಪೋರ್ಟ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಬಹುದು. The trading will be done only with the help of hard currencies. India ದುಡ್ಡನ್ನ ಎಲ್ಲೂ ಕೂಡ ಮಾನ್ಯ ಇರೋದಿಲ್ಲ. It is not having, the Indian currency is not having the value for trading purpose with a foreign nation, especially the developed countries. ನಮ್ದು ರೂಪಾಯಿನ ಕೊಡ್ತೀವಿ, ನಿಮ್ಮ ಒಂದು ಗೂಡ್ಸ್ನ ಕಳಿಸಿ, ನೋ, that never happens. Okay, only hard currencies like ಯೂರೋ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಬ್ರಿಟಿಷ್ ಪೌಂಡ್ ಸ್ಟರ್ಲಿಂಗ್ ಆಗಿರ್ಬೋದು, ರೆನ್ಮಿಂಬಿ ಆಗಿರ್ಬೋದು, ಚೈನೀಸ್ದು ಯಾನ್ ಆಗಿರ್ಬೋದು, ಇದರಲ್ಲೇ ಏನೋ ಅಂದರೆ ಟ್ರಾನ್ಸಾಕ್ಷನ್ ಮಾಡಬೇಕು ಫಾರ್ ಟ್ರೇಡಿಂಗ್ ಪರ್ಪಸ್, ಇಂಪೋರ್ಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್. ಹೌದಾ, ಇವಾಗ ನೋಡಿ ಈ ಆರ್ಟಿಕಲ್ ಏನು ಹೇಳ್ತದೆ ಅಂದರೆ, ಈ ಎಕ್ಸ್ಟರ್ನಲ್ ಸೆಕ್ಟರ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ರೆಮಿಟೆನ್ಸ್ ಬೇಕೇ ಬೇಕು. ದಿಸ್ ಈಸ್ ಆಲ್ಸೋ ಒನ್ ಕ್ರೈಟೇರಿಯಾ ಟು ಇನ್ಕ್ರೀಸ್ ದ ಫಾರೆಕ್ಸ್ ರಿಸರ್ವ್. ರೆಮಿಟೆನ್ಸ್ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ, FDI ಕೂಡ ಜಾಸ್ತಿ ಆಗ್ತದೆ. FDI ಅಂದರೆ ಏನು? ಸಿ, ದಿಸ್ FDI ಈಸ್ ನಥಿಂಗ್ ಬಟ್ ದ ಫಾರಿನರ್ ವಿಲ್ ಇನ್ವೆಸ್ಟ್ ದ ಮನಿ ಇನ್ ಇಂಡಿಯನ್ ಕಂಪನೀಸ್, ಆರ್ ಎಲ್ಸ್ he will set up the companies in India. ಯಾರಾದರೂ ಫಾರಿನ್ ಅವರು, they will start to set up the companies, or else they will be having the ownership of that company. ಇದು ಜಾಸ್ತಿ ಆಗಬೇಕು ಅಂತ ಹೇಳಿ, that is why.
ಆ್ಯಂಡ್ ಆಲ್ರೆಡಿ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಡೇಟಾ, ಒಂದು ರೆಮಿಟೆನ್ಸ್ ಸರ್ವೆ ಮಾಡಿದೆ, ಇಂಡಿಯಾಸ್ ರೆಮಿಟೆನ್ಸ್ ಸರ್ವೆ ಅಂತ ಹೇಳಿ. 6th ರೌಂಡ್ ಆಫ್ ಇಂಡಿಯಾಸ್ ರೆಮಿಟೆನ್ಸ್ ಸರ್ವೆ. ಅದ್ರ ಪ್ರಕಾರ ಏನು ಅಂತಂದ್ರೆ ಇನ್ವರ್ಡ್ ರೆಮಿಟೆನ್ಸ್ ಎಷ್ಟು ಆಗ್ತಾ ಇದೆ ಅಂತಂದ್ರೆ, ಇನ್ವರ್ಡ್ ರೆಮಿಟೆನ್ಸ್ ಅಂದ್ರೆ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತಂದ್ರೆ ರೌಂಡ್ ಅಬೌಟ್ $118.7 billion we are getting. That was been the date of 2023-2024. 2023-2024 ನಲ್ಲಿ ರೌಂಡ್ ಅಬೌಟ್ $118 billion ಅಷ್ಟು ದುಡ್ಡು ಹರಿದು ಬಂದಿದೆ ಎಲ್ಲ ದೇಶಗಳಿಂದ. ಓಕೆ, ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಜಸ್ಟ್ ಆಡ್ ಅಪ್ ಇನ್ ಯೋರ್ ಮೇನ್ಸ್ ಆನ್ಸರ್ ರೈಟಿಂಗ್. And very important is that ನೋಡಿ USA accounts for 27.7% of India's inward remittance. ತುಂಬ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ಗಳು ದೇ ಹ್ಯಾವ್ ಸೆಟಲ್ಡ್ ಇನ್, ದೇ ಹ್ಯಾವ್ ಜಸ್ಟ್ ಸ್ಟಡಿಡ್ ಅಬ್ರಾಡ್, ಸ್ಪೆಷಲಿ ದ USA ನಲ್ಲಿ. ಇಂಡಿಯನ್ ಸ್ಟೂಡೆಂಟ್ಸ್ ಹ್ಯಾವ್ ಪರ್ಸೀವ್ಡ್ ದೇರ್ ಮಾಸ್ಟರ್ಸ್ in USA and they have settled there, they have just got the job, they are sending the remittances for us, that is called as Indian remittance. ಗ್ಲೋಬಲ್ ಲೆವೆಲ್ನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಒಂದು USA ದಿಂದ ಎಷ್ಟು ನಮಗೆ ರೆಮಿಟೆನ್ಸ್ ಬರ್ತಾ ಇದೆ ಅಂದರೆ ದಟ್ ಈಸ್ 27.7%. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಅಪ್ ಟು 23.4% ರಿಪೋರ್ಟ್ ಆಫ್ 5th ರೌಂಡ್. ಓಕೆ, ಇಷ್ಟು ಬರ್ತಾ ಇದೆ ದುಡ್ಡು. ಸಾರಿ, ಬಟ್ ರೀಸೆಂಟ್ಲಿ ನೋಡಿ ಗಲ್ಫ್ ಕಂಟ್ರಿಯಿಂದ ಏನಾಗ್ತಿತ್ತು ಅಂದರೆ ನಮಗೆ ಜಾಸ್ತಿ ದುಡ್ಡು ಬರ್ತಾ ಇತ್ತು. ಓಕೆ, ಗಲ್ಫ್ ಕಂಟ್ರೀಸಿಂದ ನಮಗೆ ಜಾಸ್ತಿ ದುಡ್ಡು ಬರ್ತಾ ಇತ್ತು. ಲೆಟ್ ಅಸ್ ಸಿ ದಟ್ ಹ್ಯಾಸ್ ಒನ್. ಎಸ್, ಗಲ್ಫ್ ಕೌನ್ಸಿಲ್, ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್ ಅಂತ ಹೇಳಿ, GCC ಅಂದರೆ ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್, GCC. This Gulf Cooperative Council consists of 6 countries. 6 ಕಂಟ್ರೀಸ್ಗಳು ಯಾವ್ಯಾವುದು ಅಂತಂದ್ರೆ UAE, ಸೌದಿ ಅರೇಬಿಯಾ, ಕುವೈತ್. UAE, ಸೌದಿ ಅರೇಬಿಯಾ, ಕುವೈತ್, ಓಮನ್. UAE, Saudi Arabia, Kuwait, Oman, and also the Bahrain. ಹೌದಾ, ಬಹರೇನ್ ಆಗಿರಲಿ, ಕತಾರ್ ಆಗಿರಲಿ, ಬಹರೇನ್ ಆ್ಯಂಡ್ ಕತಾರ್. ಇಲ್ಲಿನೂ ಕೂಡ ಗಲ್ಫ್ ಕಂಟ್ರೀಸ್ನಲ್ಲಿ ನಮ್ಮ ಇಂಡಿಯನ್ಗಳು ಇದ್ದಾರೆ. ಓಕೆ, whoever are the Indian NRIs and OCI, they are settled in a Gulf countries. ಈ ಕಂಟ್ರೀಸ್ಗಳಲ್ಲಿ ಯಾವುದು UAE, ಸೌದಿ ಅರೇಬಿಯಾ, ಓಮನ್, ಕುವೈಟ್, ಕತಾರ್, ಬಹರೇನ್ ನಲ್ಲಿ we used to get the inward remittance round about 37.9%, round about 38% ನಷ್ಟು ನಮಗೆ ಒಂದು ಇನ್ವರ್ಡ್ ರೆಮಿಟೆನ್ಸ್ ಬರ್ತಾ ಇತ್ತು ಫ್ರಮ್ ದೀಸ್ ಗಲ್ಫ್ ಕಂಟ್ರೀಸ್. ಆ್ಯಂಡ್ ನಾವು ಸಿ ಹಿಯರ್, ಇವಾಗ ಗಲ್ಫ್ ಕಂಟ್ರೀಸ್ನಲ್ಲಿ ಜಾಸ್ತಿ ನಮ್ಮ ಒಂದು ಇಂಡಿಯನ್ ಡಯಾಸ್ಪರಲ್ಲಿ ಏನು ಕೆಲಸ ಮಾಡ್ತದೆ ಅಂದರೆ ದೇ ಆರ್ ದಿ ಬ್ಲೂ ಕಲರ್ ಜಾಬ್ಸ್. ಬ್ಲೂ ಕಲರ್ ಜಾಬ್ಸ್ ಅಂದರೆ ಕನ್ಸ್ಟ್ರಕ್ಷನ್ನಲ್ಲಿ ಇದ್ದಾರೆ, ಅವರು ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಕನ್ಸ್ಟ್ರಕ್ಷನ್ಸ್ನಲ್ಲಿ. ಈ ಥರ ಒಂದು ಬ್ಲೂ ಕಲರ್ ಜಾಬ್ಸ್ ಅಂತ ಕರಿತೀವಿ. ಇಂಡಸ್ಟ್ರೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಈ ಬ್ಲೂ ಕಲರ್ ಜಾಬ್ ಹೋಲ್ಡರ್ಸ್ಗಳು ಎಲ್ಲಿದ್ದಾರೆ ಜಾಸ್ತಿ? ಗಲ್ಫ್ ಕಂಟ್ರೀಸ್ನಲ್ಲಿ. ನಮ್ಮ ಇಂಡಿಯನ್ ಡಯಾಸ್ಪೊರಾ ಅಲ್ಲಿದೆ, ವರ್ಕ್ ಮಾಡ್ತಾ ಇದೆ. ಎಷ್ಟು ಬರ್ತಾ ಇದೆ ದುಡ್ಡು ಅವರಿಂದ? 37.9%. But right now, since from few years back, we are getting the inward remittance of 51.2% from the developed countries like US, UK, Canada, Australia and Singapore. ಈ countries ಇಂದ totally we are getting 51.2% of remittance. This is very important point. ನೋಡಿ, USA, UK, ಆಸ್ಟ್ರೇಲಿಯಾ ಆ್ಯಂಡ್ ಆಲ್ಸೋ ಸಿಂಗಾಪುರ್, ಕೆನಡಾ ಇವೆಲ್ಲವನ್ನು ಕೂಡ ನಾವು ನೋಡಿಕೊಂಡ್ರೆ ಓವರ್ ಆಲ್ 51% ಆಫ್ ದಿ ರೆಮಿಟೆನ್ಸ್ ವಿ ಆರ್ ಗೆಟಿಂಗ್ ಫ್ರಮ್ ದೀಸ್ ಕಂಟ್ರೀಸ್ ಇಟ್ ಸೆಲ್ಫ್. ದಿಸ್ ಆ್ಯಂಡ್ ದಿಸ್ ಜಸ್ಟ್ ಕ್ಯಾಲ್ಕುಲೇಟ್ ರೌಂಡ್ ಅಬೌಟ್ ಇಟ್ ಈಸ್ ನಿಯರ್ಲಿ 89% ಆಗ್ತದೆ. ಹೌದಾ?
ಇಷ್ಟೊಂದು ದುಡ್ಡು ಬರೀ ಇಷ್ಟೇ ಕಂಟ್ರೀಸ್ಗಳಿಂದ ಇನ್ವರ್ಡ್ ರೆಮಿಟೆನ್ಸ್ ಬರ್ತಾ ಇದೆ ನಮಗೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿ ಎಷ್ಟು ಬರ್ತಾ ಇದೆ ಏನು ಅಂತೇಳಿ, ಮೈಗ್ರೆಂಟ್ಸ್ಗಳು ಎಷ್ಟಿದ್ದಾರೆ ಅಂತೇಳಿ. ವೈಲ್ ದ ಮೈಗ್ರೆಂಟ್ಸ್ ಇನ್ ಕಂಟ್ರೀಸ್ ಸಚ್ ಆಸ್ UAE ಮತ್ತು ಸೌದಿ ಅರೇಬಿಯಾದಲ್ಲಿ ಹ್ಯಾಸ್ ರೆಕಾರ್ಡ್ ಆಫ್ ವೇರಿಯಸ್ ಶೇರ್ ಆಫ್ ರೆಮಿಟೆನ್ಸ್ ಟ್ರಾನ್ಸ್ಫರ್ಡ್ ವಯ ಡಿಜಿಟಲ್ ಚಾನಲ್ಸ್. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಎಷ್ಟು ಬರ್ತಾ ಇದೆ ದುಡ್ಡು ಅಂತೇಳಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸ್ಪೆಷಲಿ ನೋಡಿ, ನಾವು ಇಂಡಿಯನ್ ಸ್ಟೇಟ್ಸ್ನಲ್ಲಿ ತಗೊಂಡಾಗ ಯಾವುದರಲ್ಲಿ ಇಂಡಿಯನ್ ರೆಮಿಟೆನ್ಸ್ ಜಾಸ್ತಿ ಬರ್ತಾ ಇದೆ, ಯಾವ ಸ್ಟೇಟ್ನಲ್ಲಿ ಜಾಸ್ತಿ ಇದೆ ಆ ರೆಮಿಟೆನ್ಸ್ ಅಂದ್ರೆ, ಬಿಹಾರ್, ಉತ್ತರ ಪ್ರದೇಶ್, ರಾಜಸ್ಥಾನ್ ರಿಸೀವ್ ಟೋಟಲ್ ಶೇರ್ ಅಂಡರ್ 6% ಆಫ್ ರೆಮಿಟೆನ್ಸ್. ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ರಿಸೀವ್ ಅರೌಂಡ್ ಅಬೌಟ್ 51% ಆಫ್ ರೆಮಿಟೆನ್ಸ್. ಈ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ನೋಡಿ, ಅಲ್ಲಿ ಜಾಸ್ತಿ ಈ ಸ್ಟೂಡೆಂಟ್ಸ್ಗಳು ಹೊರಗೆ ಅಬ್ರಾಡ್ಗೆ ಹೋಗಿ ಅಲ್ಲಿ ಒಂದು ಡಿಗ್ರಿನ ಮಾಸ್ಟರ್ಸ್ನ ಪರ್ಸೀವ್ ಮಾಡಾದ್ಮೇಲೆ ದೇ ವಿಲ್ ಬಿ ಡೂಯಿಂಗ್ ದ ಜಾಬ್ ದೇರ್ ಇಟ್ ಸೆಲ್ಫ್ ಆ್ಯಂಡ್ ದೇ ವಿಲ್ ಸೆಂಡ್ ದ ರೆಮಿಟೆನ್ಸ್ ಫಾರ್ ದ ಪೇರೆಂಟ್ಸ್ ಆರ್ ದ ಸಿಬ್ಲಿಂಗ್ಸ್ ಹೂ ಅವರ್ ಆರ್ ಸ್ಟೇಯಿಂಗ್ ಇನ್ ದೀಸ್ ಏರಿಯಾಸ್. ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ, ತಮಿಳುನಾಡು ಅಲ್ಲಿರುವಂಥ ಜಾಸ್ತಿ NRIsಗಳು ದೇ ವೇರ್ ಫ್ರಮ್ ದೀಸ್ ನೇಟಿವ್ಸ್ ಇಟ್ ಸೆಲ್ಫ್, ಫ್ರಮ್ ದೀಸ್ ಸ್ಟೇಟ್ಸ್. Okay, this is regarding this article. Okay, very important article regarding the remittance. Okay. By this we will wind up the class, and tomorrow we can continue the fresh news of the Hindu newspaper. Thank you.